ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ. ಎಲ್ರಿಗೂ ನಮಸ್ಕಾರ, ಮಧ್ಯಾಹ್ನದ ಶುಭಾಶಯಗಳು. ಮಾತಿಗೆ ಮಸಾಲೆ ಬೆರೆಸಿ ಪ್ರೀತಿಯ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡಿಸೋದೇ ಕಪಲ್ ಕಿಚನ್. ಇದು ಮನಸ್ಸಿಗೂ ಹೊಟ್ಟೆ ತುಂಬಿಸೋ ಶೋ ಕಣ್ರಿ. ಇದು ಸ್ವಸ್ತಿಗೆ ಅರ್ಪಿಸುವ ಕಪಲ್ಸ್ ಕಿಚನ್, ಕೋಪಾಡ್ ಬೈ ಪರಿಲ್ ಡಿಶ್ ವಾಶ್ ಲಿಕ್ವಿಡ್, ಕಿಚನ್ ಪಾರ್ಟ್ನರ್ ಟಿಟಿಕೆ ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಈಗ ನಮ್ಮ ಇವತ್ತಿನ ಗೆಸ್ಟ್ ನ ಇನ್ವೈಟ್ ಮಾಡುವಂತ ಸಮಯ ಆಗೋಗ್ಬಿಟ್ಟಿದೆ ಕಣ್ರಿ. ಹುಡುಗಿ ಅಪ್ಪ ಯಾರು ಅಂತಾನೆ ಗೊತ್ತಿಲ್ಲದೆ ಲವ್ ಮಾಡಿರೋ ಹುಡುಗ. ಅಪ್ಪ ಬೆಂಗಳೂರಿಗೆ ಹಾಯ್ ಹೇಳ್ತಾ ಇರೋಂತ ಫೇಮಸ್ ಪರ್ಸನಾಲಿಟಿ ಆಗಿದ್ರು ಅವರು ಬಿಸ್ನೆಸ್ ಮ್ಯಾನ್ ಅಂತ ಸುಳ್ಳು ಹೇಳ್ದಂತ ಹುಡುಗಿ. ಸ್ನೇಹದಲ್ಲಿ ಶುರುವಾಗಿದ್ದು ಪ್ರೀತಿಗೆ ಬಂತು ಸಹವಾಸ, ಇಬ್ರಿಗೂ ಲವ್ ಆದ್ಮೇಲೆ ನಡೆದಿದ್ದೇ ಇತಿಹಾಸ. ಈಗ ಒಂದೊಂದೇ ಬಚ್ಚಿಟ್ಟ ಮಾತು, ಒಂದೊಂದಾಗಿ ಕೂಡಿಟ್ಟ ಕವನ, ಎಲ್ಲವನ್ನ ಒಟ್ಟಾಗಿ ಕೇಳುವಂತ ಹೊತ್ತು. ಪ್ರೀತಿಯಿಂದ ಸ್ವಾಗತಿಸಿ ಕರ್ನಾಟಕದ ಎಲ್ಲಾ ನಗರಗಳಿಗೂ ಗೊತ್ತಿರೋ ಶ್ರೀನಗರ ಕಿಟ್ಟಿ ಹಾಗೂ ನಟಿ ನಿರ್ಮಾಪಕಿ ಭಾವನಾ ಬೆಳಗೆರೆ ಅವ್ರನ್ನ. ಒಂದೊಂದು ಬಚ್ಚಿಟ್ಟ ಮಾತು, ಒಂದೊಂದಾಗಿ ಕೂಡಿಟ್ಟ ಕವನ, ನನ್ನಿಂದ ನಾ ದೂರ ನಿಂತು ನಾ ಕಂಡೆ ಮಾತಿಲ್ಲ. ಓಕೆ, ಮೊದಲನೇದಾಗಿ ವೆಲ್ಕಮ್ ನಮ್ಮ ಮನೆಗೆ, ಅಡಿಗೆ ಮನೆಗೆ. ಥ್ಯಾಂಕ್ ಯು ವೆರಿ ಮಚ್. ಸೋ ಸ್ವೀಟ್. ನಿಮ್ಮನೆ ಇವತ್ತು ಕಾರ್ಯಕ್ರಮ ವೆಲ್ಕಮ್ ಮಾಡ್ತಾ ಇರೋದಕ್ಕೆ ತುಂಬಾ ಖುಷಿ ಇದೆ. ತುಂಬಾ ಮಾತಾಡಿದ್ರೆ ಬನ್ನಿ ಕುತ್ಕೊಂಡು ಮಾತಾಡೋಣ. ಅಲ್ಲ ಬಾಸ್, ನೀವು ನೋಡ್ತಾ ಇದ್ರೆ ನನಗೆ ರಜನಿ ಸರ್ದು ಪಡೆಯಪ್ಪ ಸಿನಿಮಾ ಜ್ಞಾಪಕ ಬರ್ತಾ ಇದೆ. ಸಿನಿಮಾದಲ್ಲಿ ಸರ್ ಎಂಟ್ರಿ ಹಿಂಗೆ ಕೊಂಡ್ಬಿಟ್ಟು ಹುತ್ತದೊಳಗೆ ಕೈ ಹಾಕಿ ಹಾವು ತೆಗೆದಂಗೆ ಅಂತ ಡೇಂಜರಸ್ ಪ್ಲೇಸ್ ಕೈ ಹಾಕಿ ಇಂಥ ಒಂದು ನಾಗಮಣಿ ತೆಗ್ದಿದ್ದೀರಲ್ಲ ನೀವು. ಕಿಟಪ್ಪ, ಯು ಆರ್ ರಿಯಲಿ ಗ್ರೇಟ್. ಅಲ್ಲ, ನನಗೆ ಅಮಿತಾಬ್ ಬಚ್ಚನ್ಗೆ ಈ ಜೈ ಬಾದ್ರಿ ಸಿಕ್ಕಿದ್ ಹೆಂಗೆ ಅಂತ ಅನಿಸ್ತು ನನಗೆ. ಆಕ್ಚುಲಿ ಆ ಸ್ಟೋರಿ ಅದನ್ನ ಕೇಳಕ್ಕೆ ಎಲ್ಲರೂ ಕುತೂಹಲವಾಗಿದ್ದಾರೆ. ಸೊ ಹೌ ಇಟ್ ಆಲ್ ಸ್ಟಾರ್ಟೆಡ್? ಸಿಕ್ಕಳು, ನಕ್ಕಳು, ಈಗ ಒಂದು ಮಗಳು. ಅವ್ನ್ ಕೇಳಿದ್ರೆ ಇಷ್ಟೇ ಮಾತಾಡೋದು. ಸೊ ವ್ಯಾಲೆಂಟೈನ್ಸ್ ಡೇ ಫೆಬ್ರವರಿ 14th, ನಾನು ನನ್ನ ಫ್ರೆಂಡ್ ಕಿರುತೆರೆನಲ್ಲಿ ಅವಳು ಅಭಿನಯಿಸ್ತಾ ಇದ್ಲು. ಓಕೆ. ಸೊ ಹಾಗಾಗಿ ನಾನು ಅವಳು ಕಾಲೇಜ್ ಗೇಟ್ ಹತ್ರ ಬಂದ್ವಿ. ಆಗ ಅವಳು ಪ್ರೀತಿಗಾಗಿನಲ್ಲಿ ಇಬ್ರು ಒಟ್ಟಿಗೆ ನಟಿಸ್ತಾ ಇದ್ರು. ಅವಳು ಅವರ ಸೆಟ್ ನ ಜನರೇಟರ್ ಗಾಡಿ ನೋಡ್ತಾಳೆ. ನಮ್ದು ಸೆಟ್ ಜನರೇಟರ್ ಗಾಡಿ ನಿಂತಿದೆ ಅಂತಂದ್ರೆ ನನ್ ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇರೋ ಕಿಟಿ ಇರ್ತಾನೆ, ಫೋನ್ ಮಾಡ್ತೀನಿ ಅಂತ ಹೇಳಿ ಅವಳು ಫೋನ್ ಮಾಡ್ತಾಳೆ. ನಂಗೆ ಯಾರು ಅಂತ ಗೊತ್ತಿಲ್ಲ, ಈ ತರ ಒಂದು ವ್ಯಕ್ತಿ ಜಗತ್ತಲ್ಲಿ ಇದೆ ಅಂತಾನು ಗೊತ್ತಿಲ್ಲ. ಬಂದಾದ್ಮೇಲೆ ಇಂಟ್ರೊಡ್ಯೂಸ್ ಆಗತ್ತೆ. ಅವಾಗ ಹಂಗ್ ಪರಿಚಯ ಆಗಿದ್ದು, ಅಂದ್ರೆ ಕಿಟಿ ಅಂತ ಪರಿಚಯ ಆಗಿದ್ದು. ಹಾಯ್ ಹಲೋ ಅಲ್ಲಿ ಎಕ್ಸ್ಚೇಂಜ್ ಆಯ್ತು ಅಷ್ಟೇ. ಅದಾದ್ಮೇಲೆ ನಾನು ಏನೋ ಅವ್ರು ಮಾತಾಡ್ತಾ ಇದಾರೆ ಅಂತ ಹೇಳಿ, ಆಗ ಬೇಸಿಕ್ ಮಾಡೆಲ್ 1100 ಫೋನ್ ಇದು. ನಾನು 2003 ನಲ್ಲಿ ಆಗಿದ್ ಮಾತಾಡ್ತಾ ಇರೋದು. ಅವಾಗ ಆ ಸ್ನೇಕ್ ಆಟ, ಬಾಲ ಕಚ್ಕೊಂಡು ಆಟ ಆಡ್ತಾ ಇದ್ದೆ. ಅವ್ರೇನೋ ಮಾತಾಡ್ತಾ ಇದ್ರು. ಇವನು ಅವಳ ಹತ್ರ ಮಾತಾಡ್ತಾ ಇದ್ದಾನೆ, ಬಟ್ ನೋಡ್ತಾ ಇರೋದ್ ನನ್ನ ನೋಡ್ತಾ ಇದ್ದಾನೆ. ನಾನು ಯಾರು ಇವನು, ಯಾಕೆ ಹಿಂಗ್ ಗುರಾಯಿಸ್ತಾ ಇದ್ದಾನೆ ಇವ್ನು ನನ್ನ, ಯಾರಿವನು, ಯಾವ್ದು ಪಾಪ ಕುಳ್ಳಿಗೊಂದು ಹುಡುಗಿ ನಿಂತಿದೆಯಲ್ಲ ಅಂತ ನೋಡ್ತಾ ಇವಾಗ ಅದನ್ನ ಹೇಳ್ತಾನೆ. ಬೇರೆ ಯಾರು ನೋಡ್ತಾ ಇರ್ಲಿಲ್ವಲ್ಲ, ಅವಳಿಗೆ ಬೇಜಾರಾಗಬಾರ್ದು ಅಂತ ನಾನು ನೋಡ್ತಾ. ಇಟ್ಸ್ ಕ್ವೈಟ್ ಆಬ್ವಿಯಸ್. ಯಾರಾದ್ರೂ ನೋಡಿದಾಗ ಇಷ್ಟ ಆದಾಗ ಅದನ್ನ ಮತ್ತೆ ಮತ್ತೆ ನೋಡೋದು. ನನ್ಗೆ ಹುಡುಗಿ ಚೆನ್ನಾಗಿದ್ದಾಳಲ್ಲ ಅಂತ ಅನಿಸ್ತು, ನೋಡ್ತಾ. ನೀವು ಅವ್ರ ಮೇಲೆ ದೃಷ್ಟಿ ಇಡ್ತಾ ಇದ್ರೆ ಅವ್ರು ನಿಮ್ ಕಡೆ ದೃಷ್ಟಿ ಹಾಕಿರ್ಲಿಲ್ಲ. ಸೊ ಏನಾರು ಒಂದು ದೃಷ್ಟಿ ಯುದ್ಧ ಶುರು ಆಯ್ತಾ ನಿಮ್ಮಿಬ್ಬರ ಮಧ್ಯೆ? ನಾನು ನೋಡಿದ್ನಲ್ಲ, ನಾನು ಆಡ್ತಾ ಇದ್ದವಳು ನೋಡ್ದೆ, ಮಾತಾಡ್ತಿದಾರೆ ಅಂತ ನಾನೊಂದು ಸುಮಾರು 8-10 ಹೆಜ್ಜೆ ದೂರ ಇದ್ದೆ. ಅವಳಿ ಕಡೆ ಇದ್ದಾಳೆ, ನನ್ ಫೇಸಿಂಗ್ ಇವನು. ನಾನ್ ನೋಡ್ತಾ ಇದ್ದಾನೆ. ನಾನು ಇರು ಬಪ್ಪರೆಲ್ಲ ಅಡಕ, ನನ್ನೇ ನೋಡ್ತಿದ್ಯಾ ನೀನು, ನಾನೇ ಯಾಕೆ ಬಿಡ್ಬೇಕು, ನಿನ್ನೇ ನೋಡ್ತೀನಿ ನಾನು, ನೀನಾ ನಾನಾ ಅಂತ ಪೈಪೋಟಿ ಇನ್ನು ನಡೀತಾನೆ ಇದೆ. ನಾನೇನ್ ಮಾಡ್ದೆ, ಸ್ನೇಕ್ ಬಾಲನಾರು ಕಚ್ಕೊಂಡು ಹೋಗ್ಲಿ, ಮೂತಿನಾರು ಕಚ್ಕೊಂಡು ಹೋಗ್ಲಿ ಅಂತ ಅವ್ನ್ ಕಣ್ಣು ಕಚ್ಕೊಂಡೆ. ನೋಡ್ತಾ ಇದ್ದೆ, ನೋಡು ನಾನು ಅವನ್ನೇ ನೋಡ್ತಾ ಇದ್ದೆ, ಅವ್ನು ನನ್ನೇ ನೋಡ್ತಾ ಇದ್ದ. ಅಲ್ಲಿ ಮಾತಾಡ್ತಾ ಇದ್ದಾನೆ, ಬಟ್ ದೃಷ್ಟಿ ನನ್ ಕಡೆನೇ ಇತ್ತು. ಅವನು ನೋಡ್ತಾ ಇದ್ದೆ, ನಾನು ನೋಡ್ತಾನೆ. ಆಮೇಲೆ வாழ்ಗಿರು ನನ್ ಕಡೆ, ನಾನು ಏನಾರ ಮಾಡ್ಕೊ, ನೀನ್ ಏನಕಾರ ನೋಡ್ಕೊ ಅನ್ಕೊಂಡ್ ಏನ್ ಗೊತ್ತಾ, ಕಪಲ್ಸ್ ಕಿಚನ್ ಇಲ್ಲಿ ಹಸ್ಬೆಂಡ್ ವೈಫ್ ಒಂದು ಅಡಿಗೆ ಮಾಡ್ಕೊಡ್ಬೇಕು, ವೈಫು
ಹಸ್ಬೆಂಡ್ ಒಂದು ಅಡಿಗೆ ಮಾಡ್ಕೋಬೇಕು. ಬಟ್ ಫಸ್ಟ್ ಯಾರು ಹೋಗಿ ಮಾಡ್ತಾರೆ ಅಡಿಗೆ ಅನ್ನೋದನ್ನ ಅದು ನಿಮ್ಮಿಬ್ರು ಜಗಳ ಆಡಕ್ ನಾವು ಬಿಡಲ್ಲ, ನಾವು ಡಿಸೈಡ್ ಮಾಡ್ತೀವಿ. ಓಕೆ. ಸೊ ಒಂದು ಸಣ್ಣ ಟಾಸ್ಕ್ ಕೊಡ್ತೀನಿ, ಆ ಟಾಸ್ಕ್ ಏನ್ ರಿಸಲ್ಟ್ ಬರುತ್ತಲ್ಲ ಅದ್ರ ಮೇಲೆ ನಾನು ಡಿಸೈಡ್ ಮಾಡ್ತೀನಿ. ಸೊ ಬೆಸ್ಟ್ ನನ್ಗನ್ನಿಸ್ತಾ ಇರೋದು ನಿಮ್ಮ ದೃಷ್ಟಿ ಯುದ್ಧದಿಂದ ಈ ಬೆಸುಗೆ ಶುರು ಆಗಿದೆ, ಆ ಬೆಸುಗೆಯಿಂದನೇ ನಮ್ಮ ಕಾರ್ಯಕ್ರಮನ ಶುರು ಆಗ್ಲಿ. ಸೊ ಇಲ್ಲೇ ನಡೆದ ಹೋಗ್ಲಿ ಒಂದು ದೃಷ್ಟಿ ಯುದ್ಧ, ನೋಡೋಣ ಯಾರು ಹಂಗ ಕಣ್ಮಿಟ್ಟಿಸ್ತಾರೋ ಅವ್ರು ಸೋತಂಗಾಗುತ್ತೆ. ಸೊ ಸೋತವ್ರ ಟಾಸ್ಕ ಗೆದ್ದವ್ರ ಟಾಸ್ಕ ನಾನು ಡಿಸೈಡ್ ಮಾಡ್ತೀನಿ. ಸೊ ನಿಮ್ಮ ನೋಟ ಮತ್ತು ಬರವಣಿಗೆ ಇದೆರಡೂ ಸೇರಿ ಒಂದು ಟಾಸ್ಕ್ ಇದೆ. ಬರ್ಲಿ ಪ್ರಾಪರ್ಟೀಸ್ ಪ್ಲೀಸ್. ಓಕೆ, ಈಗ ಇಲ್ಲಿ ಪ್ರಾಪರ್ಟೀಸ್ ಬಂದಿದೆ. ಓಕೆ ಕಿಟ್ಟಪ್ಪ ಬನ್ನಿ. ವೆರಿ ಸಿಂಪಲ್, ನೀವು ಈ ಕಡೆಗೆ ಬನ್ನಿ. ಇದು ನಾನು ತೆಗಿತೀನಿ. ಇಲ್ಲಿ ರೈಟಿಂಗ್ ಪ್ಯಾಡ್ ಇದೆ, ಪೆನ್ ಇದೆ, ಓಕೆನಾ? ಮ್ಯಾಟ್ರ್ ಸಿಂಪಲ್. ಈಗ ಇಲ್ಲಿ ನೋಡ್ಕೊಂಡು ಬರೆಯೋದಲ್ಲ, ಇಬ್ರು ಮುಖ ಮುಖ ನೋಡ್ಬೇಕು, ಕಣ್ಣು ಮಿಟಕ್ಸ್ಬಾರ್ದು, ಹಾಗೇ ಬರೀತಾ ಇರ್ಬೇಕು. ರೆಡಿನಾ? ಫಸ್ಟ್ ಸ್ವಲ್ಪ ಹೊತ್ತು ಹಾಗೇ ನೋಡ್ತಾ ಇರಿ, ಓಕೆನಾ? 1 2 3 4 5 6 7 8 9 10. ಈಗ ಇಬ್ರು ಮನಸ್ಸಲ್ಲಿ ಏನು ಓಡ್ತಾ ಇದೆ ಅದನ್ನ ಬರೀರಿ. ಕಣ್ಮಿಟಿಸಿದಾಯ್ತು, ನೋಡಂಗಿಲ್ಲ. ಓಕೆ, ಕಣ್ಮಿಟಿಸಿದಾಯ್ತು ಬಾನಿ. ಬಟ್ ಕಿಟ್ಟಪ್ಪ ಗೋಯಿಂಗ್ ವೆಲ್, ಸೂಪರ್. ಬಾನಿ ಕಣ್ಮಿಟಿಸ್ತಾ ಇದೆ, ಬಟ್ ಸ್ಟಿಲ್ ಇನ್ನು ನನ್ನ ಭಾವನೆಗಳು ಯಾವತ್ತೂ ಒಂದೇ ಕಡೆ ನಿಲ್ಲಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಈಗೇನು ಭಾವನೆ ಇದೆ, Three, 2, 1 ಸಾಕು. ಸೂಪರ್. ಫಂಟಾಸ್ಟಿಕ್ ಕಿಟ್ಟಪ್ಪ, ಬಟ್ ಸೋ ನೈಸ್. ಏನ್ ಬರ್ದಿದ್ದೀರಿ? ನಿಮ್ಮ ಪ್ರೇಮ ನಿವೇದನೆಯನ್ನು ಮಾಡ್ಕೊಳ್ಳಿ. ನಮ್ದೆಲ್ಲ ಸಿನಿಮಾನೆ. ಹೇಳಿ ಕಿಟ್ಟಪ್ಪ. ನನ್ನ ಪ್ರೀತಿಯ ಹುಡುಗಿಗೆ ಒಲವಿನ ಹುಡುಗರ, ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ಬಿಂಬ. ಸೇರಬೇಕು ಅಂತ ಸೂಪರ್. ಓಕೆ ಬಾನಿ. ಐ ಲವ್ ಯು ಮಹಾನದಿ, ಐ ಲವ್ ಯು ಮೋರ್ ಆಲ್ವೇಸ್ ಅಂಡ್ ಫಾರ್ ಎವರ್. ನನ್ನ ಮಹಾನದಿ, ನನ್ನ ಜೀವ ನಿನಗೋಸ್ಕರ. ಸೊ ಇಲ್ಲ, ತುಂಬಾ ಟಫ್ ಆಗಿದೆ ಇಬ್ರದ್ದು ಕಾಂಪಿಟೇಷನ್, ಬಟ್ ಸೂಪರ್ ಆಗಿದೆ. ಈಗ ಗೆದ್ದಿರೋದು ನಮಗೆ ತುಂಬಾ ಕ್ಲಿಯರ್ ಕಟ್ ಆಗಿ ಕಾಣ್ತಾ ಇದೆ. ಕಿಟ್ಟಪ್ಪ ಇಸ್ ದ ವಿನ್ನರ್. ಬಲಿ ಜ್ವರ ಚಪ್ಪಾಳೆ. ಹಾಗಾಗಿ ಶಿಕ್ಷೆ ಮಡದಿ ಕೊಡೋಣ. ಫಸ್ಟ್ ಅಡುಗೆನ ನೀವೇ ಮಾಡಿ. ಅದಕ್ಕೆ ನಾನು ಹೇಳಿದ್ದು ವಿನ್ನರೋ ಲೂಸರೋ ಡಿಸಿಷನ್ ನಾನು ಹೇಳ್ತೀನಿ ಅನ್ಬಿಟ್ಟು ಅಂತ. ಓಕೆ, ಮುತ್ತಿನಂತ ಗಂಡನಿಗೆ ಮುತ್ತಿನಂತ ಅಡುಗೆ ಆಗ್ಲಿ. ಬನ್ನಿ ಬನ್ನಿ ಪ್ಲೀಸ್. ಮ್ಯೂಸಿಕ್. ಕಿಟ್ಟಪ್ಪ ಅಂಡ್ ಬಾನಿ ಏನ್ ಮಾಡ್ಬೇಕು ಅಂತಿದ್ರೆ ಇವತ್ತು? ಸ್ವಲ್ಪ ಏನೋ ಹೇಳ್ಕೊಳ್ಳೋ ತರ ಅಲ್ಲ, ವೆಜ್ ಕಟ್ಲೆಟ್ ಮಾಡ್ತಾ ಇದೀನಿ. ವೆಜ್ ಕಟ್ಲೆಟ್, ಬಟ್ ನಾನು ಸಾಸ್ ಹಾಕೊಂಡು ತಿನ್ನೋ ತರ ಅಲ್ಲ, ಡಿಪ್ ಕೂಡ ನಾನೇ ಮಾಡ್ತೀನಿ. ಬಾನಿ ಅವ್ರೀಗ ನಮಗೋಸ್ಕರ ವೆಜ್ ಕಟ್ಲೆಟ್ ನ ಮಾಡ್ತಿದ್ದಾರೆ. ಸೊ ಅದು ಹೆಂಗ್ ಶುರು ಆಗುತ್ತೆ ಅಂತ ನೋಡೋಣ. ಎಣ್ಣೆ ಈಗ ಮಧ್ಯಾಹ್ನನೇ. ಓ ಓಕೆ ಓಕೆ, ಕರೆಕ್ಟ್. ಆ ಎಣ್ಣೆಯಿಂದ ದೂರ ನಾವು. ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬೇಕು. ಎಸ್, ಇದು ನನ್ಗೆ ಹೆಚ್ಚಬೇಕು. ಕಿಚ್ಚಪ್ಪ, ಫಸ್ಟ್ ಬಾನಿ ನೋಡಿದಾಗ ರವಿ ಬೆಳಗೆರೆ ಸರ್ ಅವರ ಮಗಳು ಅಂತ ಗೊತ್ತಿತ್ತಾ? ಫಸ್ಟ್ ನೋಡಿದಾಗ ಗೊತ್ತಿರ್ಲಿಲ್ಲ. ಓಕೆ. ನಮ್ಮೆಲ್ಲ ಕಾಮನ್ ಫ್ರೆಂಡ್ಸ್ ಒಂದು ಅಪಾರ್ಟ್ಮೆಂಟ್ ಇತ್ತು, ಅಲ್ಲಿ ಸೇರ್ತಾ ಇದ್ವಿ ಎಲ್ಲ ಒಟ್ಟಿಗೆ. ಆ ಟೈಮಲ್ಲಿ ಅವಳ ಹತ್ರ ಹೇಳ್ಸಿದ್ದೆ, ಇವನು ರೆಸ್ಪಾನ್ಸ್ ಕೊಟ್ಟಿರ್ಲಿಲ್ಲ. ಬಟ್ ಡೈಲಿ ನನ್ನ ಅವಳೇ ಪಿಕ್ ಮಾಡೋಳು, ಅವಳೇ ಡ್ರಾಪ್ ಮಾಡ್ತಿದ್ಲು ನಮ್ಮ ಮನೆ ಕಾರ್ನರ್ ತನಕನು. ಅವಳು ಕ್ಯಾನಿಟಿ ಕೊಂಡಾಯ್ತು, ನಾ ಹಿಂದೆ ಕೂತ್ಕೋತಿದ್ದೆ. ಸರಿ, ಒಂದ್ ಫೈನ್ ಡೇ ಕೇಳ್ದೆ ನಾನೇ, ನನ್ ಮದುವೆ ಮಾಡ್ಕೋತೀನಿ ಅಂತ ಕೇಳ್ದೆ. ಆ ಒಂದು ಪ್ರಪೋಸಲ್ ಡೈರೆಕ್ಟ್ ಮದುವೆಗೆ ಅಂತ ಇತ್ತು, ಲೈಕ್ ಐ ಲವ್ ಯು ಇಲ್ಲ ಏನಿಲ್ಲ, ನನ್ ಮದುವೆ ಆಗ್ತೀಯಾ. ರಿಯಾಕ್ಷನ್ ಏನು? ಫಸ್ಟ್ ಬ್ಲಾಂಕ್ ಆಗೋದೆ ನಾನು. ನನಗದೇನಾಗೋಯ್ತು, ದಿಢೀರ್ ಅಂತ ಮದ್ವೆ ಮಾಡ್ಕೊಂತೀಯಾ ಅಂತ ಕೇಳ್ಬಿಟ್ಟ. ಫಸ್ಟ್ ಆಫ್ ಆಲ್ ಎಕ್ಸ್ಪೆಕ್ಟ್ ಮಾಡಿಲ್ಲ ನನ್ಗೆ ಈ ತರ ಪ್ರಪೋಸ್ ಮಾಡ್ತಾನೆ ಅಂತ. ಆನ್ ಟಾಪ್ ಪತ್ರಿಕೋದ್ಯಮ, ಚಿತ್ರರಂಗ, ಅಂಡ್ ನಮ್ಮಪ್ಪ ನನ್ಗ ಅಷ್ಟು ಪೊಸೆಸಿವ್ ಆಗಿರೋರು ಅಪ್ಪ. ಆಮೇಲೆ ನನ್ಗೆ ಇನ್ಮೇಲೆ ಏನ್ ಫೀಲಿಂಗ್ಸೇ ಇಲ್ವಲ್ಲ, ಒಪ್ಕೊಳ್ಳೋ ಚಾನ್ಸ್ ಮಾತೆ ಇಲ್ಲಿ ಫಸ್ಟ್ ಆಫ್ ಆಲ್. ಸೊ ಹಂಗಾಗಿ ನಾನು ಏನು ರಿಯಾಕ್ಟ್ ಮಾಡ್ಲಿಲ್ಲ. ಅಂಡ್ ಇದು ದೂರ್ಕಿ ಬಾತಿದ ಆಗೋ ಮಾತೆ ಅಲ್ಲ. ಇವನು ಎಲ್ಲಿ ಒಪ್ಕೊಳ್ತೀನಿ ಆತರ ನನ್ಗೇನು ಅನ್ಸ್ಲೇ ಇಲ್ಲ. ಇವನಲ್ಲಿ ಫೀಲಿಂಗ್ಸೇ ಇರ್ಲಿಲ್ಲ ನನ್ಗೆ. ಓಕೆ, ಸೊ ಈಗ ಕಟ್ಲೆಟ್ಗೆ ಮೊದಲನೇದಾಗಿ ಆಯಿಲ್ ಹಾಕಿದ್ರಿ, ಎಣ್ಣೆ ಹಾಕಾದ್ಮೇಲೆ 1 ನಿಮಿಷದಷ್ಟು ಹೊತ್ತು ವಿತ್ ಆನಿಯನ್, ಹಸಿಮೆಣಸಿನಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದೀನಿ. ಅದನ್ನೊಂಚೂರು ಬಾಡಿಸಿದೀನಿ. ಈಗ ಸ್ವಸ್ತಿಕ್ ಧನಿಯಾ ಪುಡಿ ಬಳಸ್ತಾ ಇದ್ದೀರಾ? ಬಳಸಿ.
ಈಗ ಸದ್ಯಕ್ಕೆ ಇದನ್ನ ಆಫ್ ಮಾಡ್ತೀನಿ, ಇದನ್ನ ಕೂಲ್ ಆಗಕ್ ಬಿಡ್ತೀನಿ. Okay, super. ಈಗ ಆಲೂಗಡ್ಡೆನ ಮ್ಯಾಶ್ ಮಾಡ್ಕೊಳ್ಳಿ. ಓಕೆ, ಆಲೂಗಡ್ಡೆ ಮ್ಯಾಶ್ ಇಲ್ಲಿದೆ ತಗೊಳ್ಳಿ. ಸೊ ಕಿಟ್ಟಪ್ಪ, ನೀವೂನು ಏನಿಲ್ಲ ಯೋಚನೆ ಮಾಡಿ ಹೇಳ, ಮತ್ತೆ ನಾನು ಮಾತಾಡಲ್ಲ ಅಂತ ಮಾತಾಡಲ್ಲ ಅಂತ ಹೇಳ್ತೀರಾ, ಶೂಟಿಂಗ್ ಹೊರಟೋಗ್ಬಿಡ್ತೀರಾ. ಹೈದರಾಬಾದ್ ಹೊರಟ ಅದಾದ್ಮೇಲೆ ಹೈದರಾಬಾದ್ಗೆ ಹೊರಟ್ಬಿಡ್ತಾರೆ. ಹೈದರಾಬಾದ್ ಹೊರಡ್ತಾರೆ. ಎಷ್ಟು ದಿನ ಕಿಟ್ಟಪ್ಪ? ಯು ಸೆಟ್ 40 days. 35 days ಅಂತ ಫಸ್ಟ್ ಶೆಡ್ಯೂಲ್ ಹೋದ್ವಿ. ಫಸ್ಟ್ ಶೆಡ್ಯೂಲ್ ಹೋದಾಗ ಫೋನ್ ಮಾಡ್ತಿದ್ದೆ ಡೈಲಿ ಸಾಯಂಕಾಲ. ಎವ್ರಿ ಡೇ ಫೋನ್ ಅಂತೂ ಇತ್ತು. ಫೋನ್ ಅಂತೂ ಇತ್ತು. ಫೋನ್ ಇತ್ತು, ಬಟ್ ದಿನ ಭೇಟಿ ಮಾಡ್ತಿದ್ವಲ್ಲ ಅದಿರ್ಲಿಲ್ಲ. ಅಂಡ್ ಅವಾಗ ತಾನೇ ಇವನ್ಗೆ ಒಂದು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆವಾಗ. ಬಟ್ ನಿಮಗೆ ನೋಡ್ತಾ ಇಲ್ಲ ಈ ವ್ಯಕ್ತಿನ ಅಂತ ಒಂದು ಮಿಸ್ಸಿಂಗ್ ಇಲ್ವಾ? ಅದು ನನ್ಗೆ ಒಂದ್ 20-25 ದಿನ ಆದ್ಮೇಲೆ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ ನಂಗೆ ಫಿಗರ್ ಔಟ್ ಮಾಡಕ್ ಆಗ್ತಿಲ್ಲ ಏನು ಅಂತ. ಸೊ ಈಗ ಇದು ಸ್ಮ್ಯಾಶ್ ಆಯ್ತು. ಆಮೇಲೆ ಪ್ಯಾಂಪರ್ ಮಾಡೋದು, ಮುದ್ ಮಾಡೋದು, ಅದೆಲ್ಲ ಒಂಥರ ಮಿಸ್ಸಿಂಗ್ ನಡೀತಾ ಇದೆ ಅಂತರ ಹಂಗೆಲ್ಲ ಆಗ್ತಿದೆ. ಗೊತ್ತಾಯ್ತು, ಓಕೆ ಕಿಟ್ಟಪ್ಪನೇ ಮಿಸ್ಸಿಂಗ್ ಫ್ಯಾಕ್ಟರ್. ನಿಮಗೆ ಗೊತ್ತಾಯ್ತದು, ಎಸ್ ಐ ಆಮ್ ಇನ್ ಲವ್ ಅಂತ ಅನ್ಸ್ತು. ವಾಟ್ ವಾಸ್ ದ ನೆಕ್ಸ್ಟ್ ಕಾಲ್ ಅಥವಾ ವಾಟ್ ವಾಸ್ ದ ನೆಕ್ಸ್ಟ್ ಸ್ಟೆಪ್? ನಂಗೆ ರಿಯಲೈಸ್ ಆಗ್ಬಿಡುತ್ತಲ್ವಾ, ಫೋನ್ ಅಲ್ಲೇ ಹೇಳ್ಬಿಟ್ಟೆ ನಾನು. ಈಗ ಆ ಫೋನ್ ಕಾಲ್ ನೀವು ಮಾಡ್ದಂಗೆ ನಂಗೆ ಮಾತಾಡಿ, ನೀವು ಇಫ್ ಕ್ಯಾನ್ ರೀಕಾಲ್. ಹಲೋ ಹಲೋ ಕಿಟ್ಟಪ್ಪ, ನನಗೇನೋ ಹೇಳ್ಬೇಕು. ಏನೇ? ಐ ಥಿಂಕ್ ಐ ಮೀನ್ ಲವ್. ಹಲೋ, ನಾನು ನೀನು ಇಷ್ಟಪಡ್ತಾ ಇದ್ದೀನಿ ಕಣೋ. ಸಂಜು ಮತ್ತು ಗೀತ ಎಲ್ಲ ಮರ್ತೈತ್ ಕಣೆ. ಇನ್ನ ಮೊದಲು ಕಲಿಬೇಕು ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. I love you too. ಅವತ್ತು April 10th. Okay. Yes. April 10th. Yes. Oh, good. You remember the date also. So sweet. Okay. ಇದು ಅಡಿಗೆ ಈಗ ನೆಕ್ಸ್ಟ್ ಲೆವೆಲ್ ಬರ್ತಾ ಇದೆ. ಇದು ಆಲೂಗಡ್ಡೆ ಮ್ಯಾಶ್ ಮಾಡಿ ಉಪ್ಪು ಹಾಕಿದ್ದೀನಿ. ಓಕೆ. ಈಗ ಅವಾಗ್ಲೇ ಫ್ರೈ ಮಾಡ್ಕೊಂಡಿದ್ರಲ್ಲ ಫ್ರೈ ಮಸಾಲೆ, ಅದನ್ನೆಲ್ಲ ಇವಾಗ ಇದ್ರ ಜೊತೆ ಇವಾಗ ಕಲ್ಸದಾ? ಕಲಿಸ್ತಾ ಇದ್ದೀನಿ. ಇವಾಗ ಏನ್ ಗೊತ್ತಾ ಕಿಟ್ಟಪ್ಪ, ಒಂದು ಹುಡುಗಿನ ಇಷ್ಟಪಟ್ಟಿದ ತಕ್ಷಣನೇ ಯಾವ್ದೇ ಹುಡುಗ ಆಗ್ಲಿ ಥಿಂಕ್ ಮಾಡದೆ ಏನಪ್ಪ ಮನೆ ಕಡೆ ಹೆಂಗೆ, ನಾಳೆ ಏನ್ ಅವ್ರ ಅದ್ರದ್ದೊಂದು ಸಣ್ಣ ಹೋಮ್ ವರ್ಕ್ ಯಾವನಾರು ಮಾಡ್ತಾನೆ. ನೀವ್ ಮಾಡಿಲ್ಲ? ನೀವು ಹೋಮ್ ವರ್ಕ್ ಕೂರ್ಗು ನಮ್ಮಪ್ಪ ಎಷ್ಟೇಟು ಹೆಂಗದು ಏನ್ ಬಿಟ್ಟಿರೋದು? ನೀವೇ ಓಡ್ಬಿಟ್ಟಿರೋದ? ಅದು ಏನ್ ಮಾಡ್ತಾರಮ್ಮ ಅಂದ್ರೆ ಕೂರ್ಗಲ್ಲಿ ಎಸ್ಟೇಟ್ ಇದೆ ನಮ್ದು. ಓ, ಹಂಗ್ ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ನಮ್ಮ ಮನೇಲಿ ಇರ್ತೀವಿ, ಈ ಮನೆ ನಮ್ದು. ಓ, ಹಂಗಾಗಿ ಜಾಸ್ತಿ ಹೋಮ್ ವರ್ಕ್ ಮಾಡಕ್ ಹೋಗಿಲ್ಲ. ಕೂರ್ಗಲ್ವಾ ಪಾಪ, ಏನ್ ಕೊಟ್ಟಿದ್ದಾರೆ ಕ್ಲಾಸ್ ವರ್ಕ್, ಅದು ಇಟ್ಕೊಂಡೆ ನೋಟ್ಸ್ ಬರೀತಾ ಇದ್ದೀರಾ. ಇನ್ಯಾರನ್ನು ವಿಚಾರಿಸೋ ಅವಶ್ಯಕತೆ ಇರ್ಲಿಲ್ವಲ್ಲ. ಪ್ರೀತಿಸ್ತಾರದ ಅವಳನ್ನ ತಾನೆ. ಓಕೆ, ಈಗ ಏನ್ ಆಡ್ ಮಾಡಿದ್ದು? ಬ್ರೆಡ್ ಕ್ರಮ್ಸ್. ಬ್ರೆಡ್ ಕ್ರಮ್ಸ್. ಇಲ್ಲ ಅಂದ್ರೆ ಇದು ಹದ ಒಂದು ಬರುತ್ತೆ. ಇಲ್ಲ ಅಂದ್ರೆ ಏನಾಗತ್ತೆ, ಈರುಳ್ಳಿ ಅಂಶ ಎಲ್ಲ ಇರುತ್ತಲ್ಲ, ಅದ್ ನೀರ್ ಬಿಟ್ಕೊಂಡ್ಬಿಟ್ರೆ ಈ ಕಟ್ಲೆಟ್ ಮಾಡುವಾಗ ಅದು ಉಂಡೆ ಮಾಡ್ಕೊಳ್ಳೋದು ಗಟ್ಟಿ ಕಟ್ಟಕ್ಕಾಗಲ್ಲ. ಅದ್ ಕಟ್ಟಕ್ಕಾಗಲ್ಲ. ಬ್ರೆಡ್ ಕ್ರಮ್ಸ್ ಆಮೇಲೂ ಅದಕ್ಕೆ ಅದ್ಬೇಕು, ಮತ್ತೆ ಕಾರ್ನ್ ಫ್ಲೋರ್ಗೂ ಅದ್ಬೇಕು. ಅದಕ್ಕಿಂತ ಮುಂಚೆ ಒಂಚೂರು ಬ್ರೆಡ್ ಕ್ರಮ್ಸ್ ನ ಹಾಕೊಂಡ್ಬಿಟ್ರೆ ಇನ್ನೊಂಚೂರು ಗಟ್ಟಿಯಾಗಿ ಬರುತ್ತೆ. ಓಕೆ, ಈಗ ಯಾವ ಹಂತದಲ್ಲಿದೆ ಅಡಿಗೆ ಇದು? ತಿರ್ಗಾ ಆಯಿಲ್ ಮುಗೀತು. ಇವಾಗ ನನ್ಗೆ ಎಣ್ಣೆ ಕರಿಯಕ್ಕೆ ಬಂದ್ ಮಾಡ್ಲೇಬೇಕು. ಓಕೆ, ಫೈನ್. ಈಗ ನೀವು ಯಾವ ಶೇಪ್ ಅಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ಸೊ ಒಂದ್ ಸ್ವಲ್ಪ ಓಲ್ ಶೇಪ್ ಅಲ್ಲಿ ಮಾಡ್ತಾ ಇದ್ದೀನಿ ನಾನು. ನಂಗೆ ಮಿಕ್ಸಿ ಒಂದ್ ಬೇಕೀಗ. ಮಿಕ್ಸಿ ಆ ಕಡೆನೇ ಇದೆ ನೋಡಿ, ಪ್ರೆಸ್ಟೀಜ್ ಮಿಕ್ಸರ್ ಗ್ರೈಂಡರ್ 1000 watts. ಓಕೆ, ಈಗ ಡಿಪ್ ಮಾಡೋದಕ್ಕೆ ಏನೇನ್ ಬಳಸ್ತಾ ಇದ್ದೀರಾ ಅಂತ ಹೇಳಿ. ವೆರಿ ಸಿಂಪಲ್. ನಾನು ಇವಾಗ ಇದಕ್ಕೆ ಪುದೀನ ಹಾಕ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಒಂದ್ 3-4. ಓಕೆ, ಜೀರಿಗೆ ಬೇಕು ಒಂದು 1/4 ಚಮಚ ಸಾಕು ನೋಡ್ರಿ. ಎಸ್, ಸಕ್ಕತ್ತಾಗಿದೆ. ಕಟ್ಲೆಟ್ ಅಲ್ಲಿ ರೆಡಿ ಆಗಿದೆ. ಇದನ್ನ ನಾನು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಅಷ್ಟರಲ್ಲಿ. ಆಯ್ತಾ? ಅದಕ್ಕೇನಾದ್ರು ಯೋಗರ್ಟ್ ಯಾವಾಗ ಹಾಕ್ಬೇಕು ಅದಕ್ಕೆ? ಇದಾದ್ಮೇಲೆ ಹೆಲ್ಪ್ ನಿಮಿಷ, ನಿಮ್ ಕೈ ಬೇರೆ ಇದಾಗಿದೆ. ಡಿಪ್ಗೆ ಇದು ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ಆಗಿದೆ. ಡಿಪ್ ರೆಡಿ ಆಗಿದೆ, ಆಗ್ತಾ ಇದೆ. ಈಗ ಏನ್ ಮಾಡ್ಬೇಕು, ಈ ಡಿಪ್ಗೆ ನಾನೀಗ ಆಗ್ಲೇ ಹೇಳ್ದಂಗೆ ಯೋಗರ್ಟ್ ನ 2 ಟೇಬಲ್ ಸ್ಪೂನ್ ಆಗೋ ಅಷ್ಟು. ಸೊ ಅದನ್ನ ತಗೊಂಡು ಅದ್ರ ಜೊತೆಗೆ ವಿ ಹ್ಯಾವ್ ಟು ಮಿಕ್ಸ್. ಇದನ್ನ ಚೆನ್ನಾಗಿ
ಮಿಕ್ಸ್ ಮಾಡ್ಬೇಕು. ಲುಕಿಂಗ್ ಯಮ್ಮಿ. ಇದನ್ನ ಸಕ್ಕರೆ ಪುಡಿ ಹಾಕ್ಬೇಕು ನಾನು. ಓಕೆ. ಅಂದ್ರೆ ಸಕ್ಕರೆನೆ ಹಾಕಿದ್ರೆ ಮಿಕ್ಸ್ ಕರ್ಗದ್ ಲೇಟ್ ಆಗತ್ತಲ್ವಾ, ಸೊ ಸಕ್ಕರೆನೆ ಪುಡಿ ಮಾಡ್ಕೊಂಡ್ಬಿಟ್ರೆ ಓಕೆ ಇನ್ನ ಈಸಿ ಆಗತ್ತೆ. ಸೊ ಹಾಗಾಗಿ 2 ಚಮಚ ಸಕ್ಕರೆ ಪುಡಿ ಓಕೆ ಹಾಕ್ತಾ ಇದೀನಿ. ಓಕೆ. ಜೊತೆಗೆ 1 ಚಮಚ ಉಪ್ಪು. ಡನ್. ಡಿಪ್ ರೆಡಿ. ಈಗ ಡಿಪ್ ಆಯ್ತು. ಈಗ ನಾನು ಮಾಡಿರುವ ಕಟ್ಲೆಟ್ ಓಕೆ ರೆಡಿ ಟು ಗೋ. ಇಟ್ಸ್ ರೆಡಿ, ತಗೊಳ್ಳಿ. ಲುಕಿಂಗ್ ಸೋ ಯಮ್ಮಿ. ಓಕೆ, ವೆಜ್ ಕಟ್ಲೆಟ್ ವಿತ್ ಪುದೀನಾ ಡಿಪ್ ಚಟ್ನಿ ಈಸ್ ರೆಡಿ. ಬಾನಿ ಅವರು ಮಾಡಿರ್ತಕ್ಕಂಥ ಬಹಳ ಗರ್ಗರಿಯಾಗಿ ಬಿಸಿ ಬಿಸಿಯಾಗಿರೋವಾಗಲೇ ತಿಂದ್ಬಿಡೋಣ ಅಂತ ಈ ಒಂದು ಕಟ್ಲೆಟ್ ಮಾಡೋದಕ್ಕೆ ಬೇಕಾಗಿರುವಂಥ ವಸ್ತುಗಳು ಮತ್ತು ಮಾಡುವಂತ ವಿಧಾನ ಈಗ ನಿಮ್ಮ ಮುಂದೆ. ವೆಜ್ ಕಟ್ಲೆಟ್ ಮಾಡುವ ವಿಧಾನ: ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಬಿಸಿಯಾದ ನಂತರ ಈರುಳ್ಳಿ, ಸ್ವಲ್ಪ ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಶುಂಠಿ ಪೇಸ್ಟ್, ಮೆಣಸಿನ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಬೇಯಿಸಿದ ಆಲೂಗಡ್ಡೆಯನ್ನ ಒಂದು ಬೌಲ್ ನಲ್ಲಿ ಸಣ್ಣದಾಗಿ ಪುಡಿ ಮಾಡಬೇಕು. ಸ್ವಲ್ಪ ಉಪ್ಪು ಹಾಕಿ ಕಲಸಬೇಕು. ಕಲಸಿದ ನಂತರ ಫ್ರೈ ಮಾಡಿದ ಮಸಾಲೆಯನ್ನ ಆಲೂಗಡ್ಡೆಯಲ್ಲಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಆಲೂಗಡ್ಡೆಯನ್ನ ಒಂದು ಆಕಾರ ಮಾಡಿಕೊಂಡು ಬ್ರೆಡ್ ಕ್ರಮ್ಸ್ ನಲ್ಲಿ ಡಿಪ್ ಮಾಡಬೇಕು. ಇನ್ನೊಂದು ಬೌಲ್ ನಲ್ಲಿ ಕಾರ್ನ್ ಫ್ಲೋರ್ ಜೊತೆ ಅಚ್ಕಾರದ ಪುಡಿ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಬ್ರೆಡ್ ಕ್ರಮ್ಸ್ ನಲ್ಲಿ ಡಿಪ್ ಮಾಡಿರುವುದನ್ನ ಕಾರ್ನ್ ನಲ್ಲಿ ಡಿಪ್ ಮಾಡಿ ನಂತರ ಕುದಿಸಿದ ಎಣ್ಣೆಯಲ್ಲಿ ಕರಿಯಬೇಕು. ವೆಜ್ ಕಟ್ಲೆಟ್ ಚಟ್ನಿ ಮಾಡುವ ವಿಧಾನ: ಮಿಕ್ಸಿ ಜಾರ್ ನಲ್ಲಿ ಪುದೀನಾ, ಕೊತ್ತಂಬರಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ರುಬ್ಬಬೇಕು. ರುಬ್ಬಿದ ಚಟ್ನಿಗೆ ಯೋಗರ್ಟ್, 2 ಚಮಚ ಪುಡಿ ಸಕ್ಕರೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ರುಚಿಯಾದ ವೆಜ್ ಕಟ್ಲೆಟ್ ಮತ್ತು ಚಟ್ನಿ ಸವಿಯಲು ಸಿದ್ಧ. ಓಕೆ, ಇದು ಬಿಸಿ ಆರೋದಕ್ಕಿಂತ ಮುಂಚೆ ನಮ್ಮ ಶೋನ ರೂಲು ಪ್ರೀತಿಯಿಂದ ದಂಪತಿಗಳೊಬ್ಬರೊಬ್ರು ತಿನ್ನಿಸ್ಬೇಕು. ತಗೊಳ್ಳಿ. ಪ್ರೀತಿಯ ಡಿಪ್. ಸೂಪರಾ? ಓಕೆ ಕಿಟ್ಟಪ್ಪ ಅದನ್ನ ತಿನ್ಸಿ. ಲುಕಿಂಗ್ ಯಮ್ಮಿ. ಸಖತ್ತಾಗಿ ಬ್ಲೆಂಡ್ ಆಗಿದೆ. ಆ ಬ್ರೆಡ್ ಏನೋ ಹಾಕೋದು ನೀವು ಕರಂ ಕುರುಮ್ ಇದೆ. ಡಿಪ್ ಅಂತೂ ಎಕ್ಸ್ಟ್ರಾರ್ಡಿನರಿ. ನಿಜ ಹೇಳ್ಬೇಕಂದ್ರೆ ತಾ ಹೊಡೆದು ತಿನ್ನೋ ತರ ಇದೆ. ಓಕೆ, ಈ ಫ್ಲೇವರು ಡೈರೆಕ್ಟ್ ನನ್ನ ಬ್ರೈನ್ಗೆ ಹಿಟ್ ಆಗಿದೆ. ವಾಪಸ್ ಬರೋದಕ್ಕೆ ನಂಗೆ ಸ್ವಲ್ಪ ಟೈಮ್ ಬೇಕು. ಈಗ ತಗೊಂಡು ಒಂದು ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ಕಟ್ಲೆಟ್ ತಿಂದು ಜೀವಂತವಾಗಿದ್ದೀವಿ. ಮುಂದಕ್ಕೆ ಮಾತ್ರ ಕಿಟ್ಟಪ್ಪ ನಿಮ್ಗೆ ಯೂಶಲಿ ಏನ್ ಗಿಫ್ಟ್ ಕೊಡ್ತಾರೆ? ಗಿಫ್ಟ್ಸ್ ಗಳು ಸುಮಾರು ಬರ್ತಾ ಇರ್ತವೆ. ಓಕೆ, ಬಟ್ ಪರ್ಮನೆಂಟ್ ಆಗಿ ಟ್ರೇಡ್ ಗಿಫ್ಟ್ ಅಂತಂದ್ರೆ ಗೆಜ್ಜೆ. ಗೆಜ್ಜೆ ಹೆಣ್ಮಕ್ಳಿಗೆ ಹೂ, ಗೆಜ್ಜೆ, ಬಳೆ ಅವರ ಸಿಂಗಾರದ್ದು ಸಂಕೇತ, ಟ್ರೇಡ್ ಮಾರ್ಕ್. ಅದು ಯಾವುದೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅದರಲ್ಲಿ ಬದುಕಿರುವಂತ ಹೆಣ್ಮಕ್ಳಿಗೆ ನಿಮ್ಗೆ ಆ ತರದ ವಿಷಯಗಳು ತುಂಬಾ ಹೆಚ್ಚಿನ ಮುದ ಕೊಡುತ್ತೆ, ಸಂತೋಷ ಕೊಡುತ್ತೆ. ಯಾವ ಯಾವ ಸಂದರ್ಭದಲ್ಲಿ ಕೊಟ್ಟಿದ್ದೀರಾ ನೀವು ಗೆಜ್ಜೆನ? ಅವಳ ಬರ್ಡೇ ಏಪ್ರಿಲ್ 10th ಪ್ರೀತಿ ಕೊಂಡಿದ್ದ ದಿವಸ, ಮತ್ತೆ ನನ್ನ ಹುಟ್ಟದ ಹಬ್ಬ, ಮತ್ತೆ ನಮ್ಮ ಮದುವೆ ಆನಿವರ್ಸರಿ, ಮತ್ತೆ 4 ವ್ಯಾಲೆಂಟೈನ್ಸ್. ಓಕೆ, ಇವಾಗ ಒಂದು ಹಂಗಾರ ಒಂದು ಪರೀಕ್ಷೆ ಮಾಡುವ. ನಮ್ಮ ಹತ್ರ ಒಂದಷ್ಟು ಗೆಜ್ಜೆ ತರ್ತೀವಿ. ಅದ್ರಲ್ಲಿ ಕಿಟ್ಟಪ್ಪ ಕೊಡ್ಸಿರೋ ಗೆಜ್ಜೆ ಯಾವ್ದು ಅಂತ ಕಂಡಿಡಿತೀರಾ? ಆರಾಮ್ಸೆ ಕಂಡಿಡಿತೀನಿ. ಹೌದಾ? ಓಕೆ, ಬರ್ಲಿ ಹಾಗಿದ್ರೆ ಗೆಜ್ಜೆಗಳು. ಸೊ ಹಾಗಿದ್ರೆ ನೋಡೋಣ ಏನೇನ್ ಗೆಜ್ಜೆಗಳಿದೆ ಅಂತ. ಓ ಮೈ ಗಾಡ್, ಇದ್ರಲ್ಲಿ ಯಾವ್ದು ಕಿಟ್ಟಪ್ಪ ಕೊಟ್ಟಿರೋದು ಗೆಜ್ಜೆ? ಇದ್ರಲ್ಲಿ ಅಷ್ಟು ಅವನೇ ಕೊಟ್ಟಿರೋದು. ನೋಡಿ, ಇದೊಂದ್ಬಿಟ್ಟು ಅದೊಂದ್ಬಿಟ್ಟ ಇದ್ ನನ್ ಮಗಳದು. ನಾನ್ ಕನ್ಫ್ಯೂಸ್ ಮಾಡಕ್ ಹೇಳಿದ್ದು ಕಿಟ್ಟಪ್ಪ. ಆಕ್ಚುಲಿ ನೋಡೋಣ, ನಾವು ಕೊಟ್ರ ಗೆಜ್ಜೆ ಇಲ್ಲಿ ಮಿಕ್ಸ್ ಇದೆಯಾ ಅಂದ್ರೆ ಕಂಡಿಡಿತಾರ ಅಂತ. ಬಟ್ ಎಲ್ಲಾ ಗೆಜ್ಜೆನು ಕಿಟ್ಟಪ್ಪನೇ ಕೊಟ್ಟಿರೋದು ಅಂತ ಹೇಳ್ತಾ ಇದೀರಾ? ಹೌದು, ಎಲ್ಲ ಅವನೇ ಕೊಟ್ಟಿರೋದು. ನಾನು ಅವಳಿಗೆ ಕೊಡ್ಸಿರೋ ಆಭರಣ ಇದೊಂದೇ. ಅಲ್ಲಲ್ಲ, ಅದಕ್ಕಿಂತ ಪ್ರೀತಿಯನ್ನ ಆಭರಣ ಅದ್ರಲ್ಲಿ ಅಡಿಗೆ ಇದೆಯಲ್ಲ, ನಗುವನ್ನ ಆಭರಣ ನಿಮ್ ಮುಖದಲ್ಲಿ ಯಾವಾಗ ಇದೆಯಲ್ಲ, ಅದ್ರ ಮುಂಚೆ ಇದು ಪ್ರೈಸ್ಲೆಸ್. ನೋಡಿ, ನೀವು ತರಿಸಿರೋ ಗೆಜ್ಜೆನ್ ನೋಡಿರೋ ಸೌಭಾಗ್ಯ ನಮಗಿದೆ. ಗೆಜ್ಜೆನ ತೊಡಸೋದನ್ನ ನೋಡೋ ಸೌಭಾಗ್ಯನ ನಮ್ಗೆ ಯಾಕೆ ಸಿಗ್ಬಾರ್ದು? ಅದಕ್ಕೆ ಒಂದು ಗೆಜ್ಜೆ ತರಿಸ್ತಾ ಇದೀವಿ. ಓಕೆ, ಅದನ್ನ ದಯವಿಟ್ಟು ತೊಡಸ್ಬೇಕು ಅಂತ ಕೇಳ್ಕೊಂತ ಇದೀನಿ. ಓಕೆ, ಪ್ಲೀಸ್. ನಮ್ಮ ಸಂಸ್ಕೃತಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಯಾಕೆ ಹೆಂಡತಿನೇ ಯಾವಾಗ್ಲೂ ಗಂಡಂಗೆ ಬಗ್ಬೇಕು, ಗಂಡನು ಹೆಂಡತಿಗೆ ಬಗ್ಬೇಕು ಅಂತ 2 ಮ್ಯಾಟ್ರ್ ಇಟ್ಟಿದ್ದಾರೆ. ಒಂದು ಕಾಲುಂಗ್ರ ಹಾಕ್ಬೇಕಾದ್ರೆ ಬಗ್ಲೇಬೇಕು, ಇನ್ನೊಂದು ಗೆಜ್ಜೆ ತೊಡಸ್ಬೇಕಾದ್ರೂ ಬಗ್ಲೇಬೇಕು.
ಅವ್ರು ಮಾಡಿದ್ದನ್ನ ನೀವು ತಿಂದ್ರಿ, ಈಗ ನೀವು ಮಾಡೋದನ್ನ ಕಿಚನ್ ಪಂಟ್ರು ನೀವು ಇವಾಗ. ನನಗೆ ಅಡುಗೆ ಮಾಡೋದು ತುಂಬಾ ಖುಷಿ. ಅದಕ್ಕೆ ನಾವು ಮಾಡದ ಮೇಲೂ ಹೆಸರಿಡ್ಕೋಬಹುದು. ಓಕೆ, ಚೆನ್ನಾಗಂತೂ ಇರುತ್ತೆ. ತುಂಬಾ ನೀಟಾಗಿ ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ, ತಿನ್ಬಹುದು. ವೆರಿ ನೈಸ್. ಸೊ ಬಾನಿ ಏನ್ ಮಾಡಿದ್ರೆ ಕಿಟ್ಟಪ್ಪ ಚೆನ್ನಾಗಿರುತ್ತೆ ಅಂತ ನೀವೀಗ ಯು ಕ್ಯಾನ್ ಟೆಲ್ ಹಿಮ್. ಏಯ್ ಚಿಕನ್ ಮಾಡೋ. ಈ ಗಾಂಚಲೆಲ್ಲ ಕೇಳಲ್ಲ. ಏನು ಅಂದ್ರೆ ಚಿಕನ್ ಮಾಡ್ರಿ. ಈ ಡವು ಕೇಳಲ್ಲ. ರೊಮ್ಯಾಂಟಿಕ್ ಆಗ್ಬೇಕು, ಗೆಜ್ಜೆ ತೊಡಸಿ. ಇಷ್ಟೆಲ್ಲ ಪ್ರೀತಿಯಿಂದ ಮಾತಾಡೋ ಗಂಡಂಗೆ ಎರಡು ತರನು ಹೇಳ್ದೆ, ಎರಡು ಅಲ್ಲ. ಅವ್ರು ಹೇಳ್ತಾರ ಕರೆಕ್ಟ್ ಇದೆ. ಒಂದು ಆರ್ಡರ್ ಬೇಡ, ಡವ್ ಬೇಡ, ಮಾಮೂಲಿ. ಚಿಕನ್ ಮಾಡ್ಚಿನ. ವೆರಿ ಗುಡ್. ಸುಮ್ನೆ ನಲ್ದಾಡ್ಕೊಂಡ್ ಬರ್ತಾಳೆ ಶ್ರೀದೇವಿ. ಓಕೆ ಕಿಟ್ಟಪ್ಪ, ಬಾನಿ ಏನೋ ಮೈ ಚಿಕನ್ ಮಾಡು ಚಿನ್ನ ಅಂದ್ಬಿಟ್ರು. ಚಿಕನ್ ನಲ್ಲಿ ಏನು ಅಂದ್ರೆ ಅದಕ್ಕೆ ಹಿಂದೆ ಮುಂದೆ ಏನೋ ಇರ್ತಾವಲ್ಲ, 95, 125, 65 ಆ ತರ ಮತ್ತೆ ಇದು ಹರ್ಬ್ಸ್ ಚಿಕನ್ ಅಂತ. ಹರ್ಬ್ಸ್ ಚಿಕನ್ ವೆರಿ ಹೆಲ್ದಿ. ಹಿಂಸೆ ಇಲ್ಲ. ಓಕೆ, ಡಯಟ್ ಮಾಡೋರು, ಜಿಮ್ ಮಾಡೋರು ಎಲ್ಲರೂ ಬಳಸಬಹುದು ಅದನ್ನು. ನಾನು ಇದಕ್ಕೆ ಬಳಸ್ತಾ ಇರೋದು ಈಗ ಕೊತ್ತಂಬರಿ, ಒಂದೆರಡು ಮೆಣಸಿನಕಾಯಿ, ಸ್ವಲ್ಪ ಈರುಳ್ಳಿ, ನಂಗೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ಇಲ್ಲೇ ಸ್ವಸ್ತಿಕ್ ಮಸಾಲ ಅವರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲೇ ಇದೆ. ಕಸೂರಿ ಮೇಥಿ ಎಷ್ಟು ಹಾಕೋಬೇಕಾದ್ರು ಒಂದು ಅರ್ಧ ಟೀ ಸ್ಪೂನ್. ಸ್ವಲ್ಪ ಸಾಕ. ನಾವ್ ಎಷ್ಟು ಕ್ವಾಂಟಿಟಿ ತಗೊಂಡಿದೀವಿ ಓಕೆ, ಅದ್ರ ಮೇಲೆ ಒಂದು ಲೆಕ್ಕಾಚಾರದಲ್ಲಿ ಚಕ್ಕೆ ಲವಂಗ. ಓಕೆ, ಪ್ರೆಸ್ಟೀಜ್ ಮಿಕ್ಸಿ 1000 ವಾಟ್ಸ್. ಫಸ್ಟ್ ಇಂದಾನು ಹಿಂಗೇನಾ ಕಿಟ್ಟಪ್ಪ? ಮಾತ್ ಕಮ್ಮಿನಾ? ಮಾತ್ ಕಮ್ಮಿ ಎಲ್ಲ ಆಕ್ಷನ್. ಅದೇ ಆಕ್ಷನ್ ನೋಡಿ, ಅಲ್ಲಿ ಗೊತ್ತಾಗ್ತಾ ಇದೆ. ಬಟ್ ನಿಮ್ಮ ಲವ್ ಸ್ಟೋರಿ ನಾವು ಮಾತಾಡಿದಾಗ ಆಗ ನೀವು ರವಿ ಬೆಳಗೆರೆ ಸರ್ ಮಗಳು ಅಂತ ಗೊತ್ತಿಲ್ಲ, ಅಲ್ಲಿಂತು ಸ್ಟೋರಿ. ಬಟ್ ಪ್ರಪೋಸ್ ಆಗಿದೆ, ಎಲ್ಲ ಆಗೋಗಿದೆ. ಅದ್ ಗೊತ್ತಾಗಿದ್ದಂಗೆ ಅಂದ್ರೆ ಈ ಹುಡುಕಪ್ಪ ಮೇನ್ ಮ್ಯಾಟ್ರನ್ನೇ ಹುಡುಕಿಲ್ಲ. ಮೇನ್ ಮ್ಯಾಟ್ರ್ ಹುಡುಕಿಲ್ಲ. ಹೆಂಗ ಆ ಮ್ಯಾಟ್ರ್ ಹೆಂಗ್ ಗೊತ್ತಾಯ್ತದ? ಆಕ್ಚುಲಿ ಇದನ್ನೆಲ್ಲ ನೀಟಾಗಿ ಒಂದ್ಸತಿ ಒಂದು ಮೀಡಿಯಂ ಸೈಜ್ಗೆ, ಈ ಸೈಜ್ಗೆ ಚಿಕನ್ ಪೀಸಸ್ ಕಟ್ ಮಾಡ್ಕೊಂಡು, ಈಗ ನಾವು ಪೇಸ್ಟ್ ಮಾಡ್ಕೊಂಡಿದ್ದನ್ನ ಒಂದ್ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡು ಮಿಕ್ಸ್ ಇಟ್ ಅಪ್. ಅದು ಮ್ಯಾರಿನೇಟ್ ಆಗುತ್ತಲ್ವಾ, ಅದಕ್ಕೆ ಸ್ವಲ್ಪ ಟೈಮ್ ಆಗಿ 5-10 ನಿಮಿಷ ಅದು. ಓಕೆ, ಅಷ್ಟರೊಳಗೆ ನಾವ್ ಇದ್ ಮಾತಾಡೋಣ. ಈ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿದೆ. ಮಾತಾಡಿ. ಹಿಂಗೆ ಅಂದ್ರೆ ಈಗ ಅಪ್ಪನ ಲೈವ್ ಆಗಿ ನೋಡೋದಲ್ಲ, ಒಂದು ಕಿರುಬೆರಳಲ್ಲಿ ಹಿಂಗ್ ಮುಟ್ಟಿದ್ರೆ ಸಾಕು ಅನ್ನೋ ತರ ಹಂಗ್ ಇಷ್ಟ ಪಡೋನು. ಅವ್ರ ಬರವಣಿಗೆಗಳು ನಾನು ತುಂಬಾ ಖುಷಿ ಪಡ್ತೀನಿ. ನಮ್ಮ ಕುಕ್ಕರ್ನ ಇಟ್ಕೊಂಡು ನೀರ್ ಕಾಯ್ಸಕ್ಕೆ ಇಟ್ಕೊಂಡ್ಬಿಟ್ರೆ ಈಸಿಯರ್ ಟು. ಅಲ್ಲ ಕಿಟ್ಟಪ್ಪ, ಏನಿದು ನಾವು ಇಡ್ಲಿ ಕುಕ್ಕರ್ ಇಡ್ತಾ ಇದ್ದೀರಾ ನೀವು ಚಿಕನ್ಗೆ? ನೋಡ್ತಾ ಇಲ್ಲ ನೀವು ಮ್ಯಾಟ್ರು ನೋಡಿ. ಇಡ್ಲಿ ಪಾತ್ರೆಯಲ್ಲಿ ಚಿಕನ್ ಹಾಕ್ತಾ ಇದೆಯಪ್ಪ. ಇದು ನಾನು ಇವಾಗಲೇ ನೋಡ್ತಾ ಇರೋದು ಈ ಲೆಕ್ಕದಲ್ಲಿ. ಇದು ಹಿಡಿಬಾರ್ದು ಅಂತ ಒಂದ್ ಸ್ವಲ್ಪ ಬೆಣ್ಣೆ ಹಚ್ಕೊ. ಅದಾ ಸೀದೋಗ್ಬಾರ್ದು, ತಳ ಹಿಡಿಬಾರ್ದು. ಈ ಸ್ಟೋರಿ ಬರೋಣ. ಇದು ಇಂಟ್ರೆಸ್ಟಿಂಗ್ ಸಿಕ್ಕಿದೆ. ಹೇಗೆ ಫಸ್ಟ್ ಡ್ಯಾಡಿ ಹಂಗಾರೆ ಬರ್ದಿರೋ ಕಾದಂಬರಿ ಹೇಳಿ ಹೋಗೋ ಕಾರಣನ ಸೀರಿಯಲ್ ಮಾಡೋಣ ಅಂತ ಆಫರ್ ಬಂತು. ಅಪ್ಪ ಅದಕ್ಕೆ ಚಾಲ್ತಿ ಕೊಟ್ರು. ಸರಿ ಆಯ್ತು ಅಂತ ಅವಾಗ ಅಪ್ಪ ನಟನ ಹುಡುಕಾಟದಲ್ಲಿದ್ರು. ಅಪ್ಪಂಗೆ ಕಿವಿಗ್ ಬಿದ್ದಿದ್ದು ಅವಾಗ ಭೂಮಲ್ಲಿ ಒಂದು ಒಳ್ಳೆ ನಟ ಅಂತ ಅನ್ಸ್ಕೊಂಡಿದ್ದು ಕಿವಿಗ್ ಬಿದ್ದಿದ್ದು ಶ್ರೀನಗರ್ ಕಿಟ್ಟಿ ಅಂತ ಯಾರೋ ಅಂತ ಅಷ್ಟೇ. ನನ್ನನ್ ಕರ್ದು ಬಾನಿ ಯಾರೋ ಶ್ರೀನಗರ್ ಕಿಟ್ಟಿ ಅಂತೆ, ಅವ್ನ ನಂಬರ್ ಕಲೆಕ್ಟ್ ಮಾಡ್ಕೊಡು ನನ್ಗೆ, ನಮ್ ಹೇಳಿ ಹೋಗೋ ಕಾರಣ ಹಾಕೊಳ್ಳೋಣ ಅವನ್ನ ಅಂತ ಹೇಳಿದ್ರು. ನನ್ ಬಾಯಿ 98 ಅಂತ ಬರ್ತಾ ಇದೆ, ನಂಬರ್ ಆಲ್ರೆಡಿ ಗೊತ್ತು. ಓಕೆ ಅಪ್ಪ ಆಯ್ತು ಅಂತ ಅಂದ್ಬಿಟ್ಟು ಆಚೆ ಬಂದೆ. ನಂಬರ್ ತಗೊಳ್ಳೋ ತರ ನಾಟಕ ಓಡ್ಕೊಂಡು ಆಚೆ ಬಂದು 1-2 ನಿಮಿಷ ಬಿಟ್ಟು ನಂಗೆ ಗೊತ್ತಿರೋ ನಂಬರ್ನ ಇನ್ನೊಬ್ರು ಗೊತ್ತಿರೋರ್ಗೆ ಫೋನ್ ಮಾಡಿ, ಅಪ್ಪಂಗ್ ಗೊತ್ತಿರೋರ್ಗೆ ಹೆಂಗ್ ಪತ್ತೆ ಹಚ್ಚಿದೆ ನೀನು ಅಂತಂದ್ರೆ, ಅಕಸ್ಮಾತ್ ನಾಳೆ ಗೊತ್ತಾದ್ರೆ ನಂಬರ್ ಹೆಂಗ್ ಸಿಕ್ತು ಹೇಳಿ ಹೋಗೋ ಕಾರಣ ಕಾರಣ ಕೊಡ್ಬೇಕಲ್ಲ ಅಂತ ಹೇಳಿ ಫೋನ್ ಮಾಡಿದ್ರೆ ಅವ್ರು ಯಾವ್ದೋ ಹಳೆ ನಂಬರ್ ಕೊಡ್ತಾ ಇದಾರೆ. ನನಗೆ ಫ್ರೆಶ್ ಆಗಿ ನಂಬರ್ ಗೊತ್ತಲ್ಲ. ಓಕೆ ಅಂಕಲ್, ಥ್ಯಾಂಕ್ ಯು ಅಂಕಲ್ ಅಂತ ಹೇಳಿ ಫೋನ್ ಇಟ್ಟು ಅಪ್ಪಗೆ ಈ ನಂಬರ್ ಕೊಟ್ಟೆ. ಅಪ್ಪ ಫೋನ್ ನನ್ ಮುಂದೆನೆ ಫೋನ್ ಮಾಡ್ತಾ ಇದಾರ ಅವ್ನಿಗೆ. ಇವನು ಆ ಸ್ವಾಮಿ ಜಿಮ್ಮಲ್ಲಿ ಮಾಡ್ತಾ ಇದ್ದಾನೆ. ಜಿಮ್ಮಲ್ಲಿ ಇದ್ದಾವಾಗ ಏನ್ ಬಂತು ಕರೆ? ನೀವ್ ಹೇಳಿ. ಫೋನ್ ಬಂತು. ನಾನು ರವಿ ಬೆಳಗೆರೆ ಅಂತ. ಕೈ ಕಾಲು ನಡ್ಕಾನೆ ಶುರು ಆಯ್ತು. ಸರ್ ನಾನೊಂದು ಧಾರಾವಾಹಿ ಮಾಡ್ತಾ ಇದ್ದೀನಿ, ಅದ್ರ ಒಂದು ಪಾತ್ರ ಇದೆ, ಹೇಳಿ ಹೋಗೋ ಕಾರಣ ಓದಿದಿರಾ ನೀವು ಅಂತ. ಓದಿದ್ದೀನಿ ಸರ್. ಅದ್ರಲ್ಲಿ ಹಿಮವಂತ ಅಂತ ಒಂದು ಪಾತ್ರ, ಆ ಪಾತ್ರನ ನೀವು ಮಾಡ್ಬೇಕು. ಆಫೀಸಿಗೆ ಬರಕ್ಕಾಗತ್ತಾ ಗುರು? ಏನ್ ಹಿಂಗ್ ಕೇಳ್ತಾ ಇದೀಯ ನೀನು? ಟಾಪರ್ ಅಂತ ಕಟ್ ಮಾಡ್ದೆ, ಓಡ್ದೆ. ಅಲ್ಲಿ ಕಟ್ ಮಾಡಿದ್ರೆ ಫೋನ್ ನನಗೆ ಫೋನ್ ಬರುತ್ತೆ ಅಂತ. ಅಪ್ಪನ ಮುಂದೆ ಫೋನ್ ಬಂದ್ರೆ ಎತ್ತಕ್ ಆಗಲ್ವಲ್ಲ ಅಂತ ನಾನು ಆಚೆ ಓಡ್ ಬಂದವಳು ಏನ್ ಮಾಡಿದೆ, ಇವನ್ ಬಂತು ಫೋನು. ಗೆಸ್ ವಾಟ್ ಅಂತ. ಏನಾಯ್ತು ಅಂತಂದೆ. ಏನಾಯ್ತು ಅಂದೆ. ರವಿ ಬೆಳಗೆರೆ ಫೋನ್ ಮಾಡಿದ್ರು ಅಂತಂದ.
ಹೌದಾ ಅಂತಂದ್ರೆ ಏನು ಹೌದಾ ಅಂತ ಏನಂತೆ ಅಂದೆ. ಕರೀತಾ ಇದಾರೆ ಅವ್ರ ಆಫೀಸ್ಗೆ. ಹೌದಾ ಏನಕ್ಕೆ ಅಂತಂದೆ. ಏನೋ ಸೀರಿಯಲ್ ಅಂತೆ, ಸೀರಿಯಲ್ ಪ್ಯಾರಲ್ ಎಲ್ಲ ಬಿಟ್ಬಿಟ್ಟಿದ್ದೀನಲ್ಲ ಇವಾಗ ಮಾಡಲ್ಲ. ಚಂದ್ರಚಕೋರಿ ಮಾಡ್ತಾ ಇದ್ದ. ಬಿಟ್ಬಿಟ್ಟಿದ್ರಲ್ಲ. ಸೀರಿಯಲ್ ಎಲ್ಲ ಮಾಡಲ್ಲ ನಾನು, ಹೇಳದ್ನಲ್ಲ ಕಿರ್ಬೆರಳು ಮುಟ್ಟಾರು ಬಂದ್ಬಿಡ್ತೀನಿ, ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಅವಕಾಶ ಸಿಕ್ಕಿದೆ ಮಾತಾಡ್ಸ್ಕೊಂಡ್ ಬರಕ್ಕೆ ಹೋಗ್ ಬರ್ತಾ ಇದೀನಿ ಆಯ್ತಾ, ಬಂದ್ಮೇಲೆ ಹೇಳ್ತೀನಿ ಎಕ್ಸ್ಪೀರಿಯನ್ಸ್ ಎಲ್ಲ ಅಂತ. ಈಗ ಮಾತಾಡಕ್ಕೆಲ್ಲ ಕರೀತಾ ಇದಾರೆ, ಇವಾಗ ಬರಕ್ ಹೇಳಿದಾರೆ ಪದ್ಮನಾಭನಗರ ಆಫೀಸ್ ಅಂತೆ, ಹೋಗ್ ಬರ್ತೀನಿ ಇವಾಗ, ಓಡ್ತೀನಿ ನಾನು ಅಂತ ಹೇಳಿ ಓಡ್ದ. ಈಗ ಅವ್ನ್ ಬರ್ತಾ ಇದ್ದಾನೆ, ನಾನು ಆಫೀಸ್ ಅಲ್ಲೇ ಇದೀನಿ. ನಾನ್ ಪುಸ್ತಕ ಅಂತ ನಮ್ದು ಅವಾಗ ಪ್ರಾರ್ಥನಾ ಶಾಲೆ ಆಲ್ರೆಡಿ ಕನ್ಸ್ಟ್ರಕ್ಟ್ ಆಗಿತ್ತು, ಜಸ್ಟ್ ಸ್ಟಾರ್ಟ್ ಆಗಿತ್ತು ಪ್ರಾರ್ಥನಾ. ಕೆಳಗಡೆ ಅಡ್ಮಿನ್ ಆಫೀಸ್ ಅಲ್ಲಿ ಬಚ್ಚಿಟ್ಕೊಂಡ್ಬಿಟ್ಟೆ. ಇದನ್ನ ಇಟ್ಕೊಂಡಾಯ್ತು. ಇವಾಗ ಇಡ್ಲಿ ಸ್ಟ್ಯಾಂಡ್ ಅಲ್ಲಿ ಇದಾಗ್ತಾ ಇರೋದು. ಸೊ ಸ್ಟೀಮ್ ಅಲ್ಲಿ ಓಡುತ್ತೀವಿ ಮ್ಯಾಟ್ರ್ ಇವಾಗ. ಓಕೆ, ನೀವು ಬಚ್ಚಿಟ್ಕೊಂಡಿದ್ರಿ. ಕಿಟ್ಟಪ್ಪ ಎಂಟ್ರಿ ನೀವೇನ ನೋಡ್ತಿದ್ರ? ನಾನೇ ನೋಡೋದೇ ಸೀನ್ ಇಲ್ಲ, ಬಚ್ಚಿಟ್ಕೊಂಡ್ಬಿಟ್ಟೆ. ಏನ್ 20 ನಿಮಿಷ ಆಯ್ತು, ಅರ್ಧ ಗಂಟೆ ಆಯ್ತು, ಇಳಿತಾ ಇಲ್ಲ ಇವನು, ಬರ್ತಾ ಇಲ್ಲ. ಯಾಕೆ ಅಷ್ಟೊತ್ತಾಯ್ತು? ಏನ್ ನಡೀತಾ ಇತ್ತು ಮಾತಲ್ಲಿ? ಏನೋ ಮಾತುಕತೆ ಶುರು ಆಯ್ತು. ಅವರು ಧಾರಾವಾಹಿ ಆ ಪಾತ್ರದ ಬಗ್ಗೆ ಏನೋ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಅದ್ರ ಬಗ್ಗೆ ಏನೋ ಮಾತಾಡ್ತಾ ಇದ್ರು. ನಾನು ನನ್ನ ಇಂಟ್ರೆಸ್ಟ್ ಬಗ್ಗೆ ಮಾತಾಡಕ್ ಶುರು ಮಾಡಿದೆ. ಕನೆಕ್ಟ್ ಆಯ್ದ್ವಿ. ನಮ್ಮಪ್ಪಂಗ್ ಒಂದು ಅಭ್ಯಾಸ ಇತ್ತು. ಈಗ ಅವ್ರಿಗೆ ಆಚೆ ಹೋಗಿ ಶಾಪಿಂಗ್ ಮಾಡೋದು ಅವೆಲ್ಲ ಏನೋ ಅಭ್ಯಾಸ ಇರ್ಲಿಲ್ಲ. ಹಂಗೆ ಇವನು ಜಿಮ್ ಅಟಾರಲ್ಲಿದ್ನಾ, ನೀನ್ ಒಬ್ನೇ ಏನ್ ಜಿಮ್ ಮಾಡೋದು, ನಾನು ಜಿಮ್ ಮಾಡ್ತೀನಿ, ಬಾರೋ ಟ್ರ್ಯಾಕ್ ಪ್ಯಾಂಟ್ ಕೊಡೋ ನಂದು, ಸಿನಾ ಬಾ ಅಂತ ಕರೀತಾರೆ. ಸಿನಾ ಓಡು ಅಣ್ಣ ಅಂತ ಓಡ್ ಬರ್ಬೇಕು. ಜಿಮ್ ಕೊಡೋ ನಂದು, ಟ್ರ್ಯಾಕ್ ಪ್ಯಾಂಟ್ ಕೊಡೋ. ಜಿಮ್ ಮೇಲ್ಗಡೆ ಜಿಮ್ ರೂಮು. ನನಗೆ ಕನ್ಸ್ ಮನ್ಸಲ್ಲೂ ಜಿಮ್ ರೂಮ್ ಹೋಗ್ತಾರೆ ಇವರು ಅಂತ ಗೊತ್ತಿಲ್ಲ. ಹೋದ್ವಿ, ಬರಯ್ಯ ನಾನು ಜಿಮ್ ಮಾಡ್ತೀನಿ ನೋಡಯ್ಯ, ಮೊನ್ನೆಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ತರಿಸಿದೀನಿ ಮೇಲೆ ಅಂತ. ಸರಿ ಅಂಕಲ್ ನೋಡೋಣ ಅಂತ ಮೇಲಕ್ಕೆ ಹೋದ್ವಿ. ಅವ್ರು ಟ್ರೆಡ್ಮಿಲ್ ಹತ್ತಕ್ಕಿಂತ ಮುಂಚೆ ನೋಡ್ದೆ ಕಳ್ಳಿ ಅವ್ರ ಅಪ್ಪನ್ ತಪ್ಕೊಂಡು ಪಕ್ಕದಲ್ಲಿ ನಿಂತಿರೋ ಫೋಟೋ. ಇದೇ ಫೋಟೋ. ಈ ಫೋಟೋನಾ? ಕಿರುಬೆರಳು ತಾಕ್ಲಿ ಅಂತ ಇದ್ದಂತ ವ್ಯಕ್ತಿ ಅವ್ರಿಗೆ ನೆಕ್ಸ್ಟ್ ಪಾದ ತೊಳೆದು ಕನ್ಯಾದಾನ ಆಗುತ್ತಾ ಸೀನು ಅಂತ ಹೊಡ್ದೆ. ಅನ್ಇಮ್ಯಾಜಿನಬಲ್ ಅದು. ಬುಲೆಟ್ ತಗೊಂಡ್ ಮನೆ ಓಡ್ದೆ. ಫ್ರೆಂಡ್ಸ್ ಅಡ್ಡಕ್ಕೆ ಹೋದೆ, ಕೂತ್ಕೊಂಡೆ, ಮಾತಾಡ್ತಾ ಇದ್ವಿ. ಏನ್ ಯಾರೇನೋ ಮಾತಾಡ್ತಾರ, ನನಗೆ ನಂದೇ ಬೇರೆ ಎಲ್ಲ ಓಡ್ತಾ ಇದೆ ಟ್ರ್ಯಾಕು. ಆಮೇಲೆ ಜಿಮ್ ಹೋಗಿರೋದು ಗೊತ್ತಾದ್ಮೇಲೆ ಹೆಂಗ್ ನಿಮ್ಗೆ? ನಾನು ಏನು ಹೇಳ್ಕೊಳಂಗಿಲ್ಲ, ತಕ್ಷಣ ಫೋನ್ ಮಾಡಂಗಿಲ್ಲ. ಅಪ್ಪ ಕರೆದ್ಬಿಟ್ರು, ಚೇಂಬರ್ಗೆ ಹೋದೆ. ಏನಾಯ್ತಪ್ಪ ಅಂದೆ. ಮಾಡ್ತೀಯಾ ಅಂದೆ. ಹ್ಞೂ ಅಂತ ಹೋದ ಅಂತಂದ್ರು. ಡೇಟ್ಸ್ ಕೊಟ್ಟ ಹೋದ ಅಂತಂದ್ರು. ಒಪ್ಕೊಂಡ್ಬಿಟ್ಟಿದ್ದಾನೆ, ಗೊತ್ತಾದ್ರೂ ಒಪ್ಕೊಂಡಿದ್ದಾನೆ ಅಂದ್ರೆ ಓಕೆ ಅಂತ ಒಂದ್ ಸಮಾಧಾನ ಆಯ್ತು. ಅದಾದ್ಮೇಲೆ ಬಿಟ್ರು. ಫೋನ್ ಮಾಡ್ತೀನಿ ಆ ಸಮಯ ಸ್ವಿಚ್ ಆಫ್. ಫೋನ್ ಸ್ವಿಚ್ ಆಫ್. 11 ದಿವಸ ಸಿಕ್ಕಿಲ್ಲ. 11 ದಿವಸ ಸ್ವಿಚ್ ಆಫ್. ಕಾಂಟ್ಯಾಕ್ಟೇ ಇಲ್ಲ. 11ನೇ ದಿವಸ ಸಿಕ್ಕಾಕೊಂಡು ನನ್ನ ನೋಡಿದ ತಕ್ಷಣ ಬುಲೆಟ್ ಸ್ಟಾರ್ಟ್ ಮಾಡ್ಕೊಂಡು ಬರ್ರಂತ ಹೊರಡ್ತಾ ಇದ್ದಾನೆ. ಅಂತ ಹಾಕಿ ನಿಲ್ಸಿ ಚಂಡು ಹುಡುಗ ಮೋಹಕ್ಕೆ ಸಿಲುಕಿ ಈ ಸೀನ್ ಪ್ಲೀಸ್ ರೀಕ್ರಿಯೇಟ್. ತಿರ್ಸ್ಕೊಂಡು ಹೊರಟೆ ನನ್ನ ಗಾಡಿ. ನಾನು ಅಡ್ಡಾಗಿ ನಿಲ್ಸದ್ಲು. ಏನ್ ನಿಲ್ಸು ನೀನ್, ಯಾಕೆ ಮಾತಾಡ್ತಿಲ್ಲ? ಫೋನ್ ಸ್ವಿಚ್ ಆಫ್ ಯಾಕೆ ಮಾಡಿದ್ಯಾ? ಈ ತರ ಓಡ್ಬಿಟ್ಬಿಟ್ಟಿದ್ಯಾ? ಹೇಳ್ಬೇಕಾ ನಂಗೆ ನೀನೇನಂತ ವಿಷಯ? ಅವೆಲ್ಲ ನನಗೆ ಗೊತ್ತಿಲ್ಲ. ಇವಾಗ ನನ್ ಫೋನ್ ಸ್ವಿಚ್ ಆಫ್ ಮಾಡಿದ್ಯಾ, ನಾನು ನಿನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಲಿ? ನಾನು ಹೇಳಿದ ಕಾರಣ ಇದೆ. ಕಾರಣನಾದ್ರೂ ಹೇಳಕ್ ಫೋನ್ ಸಿಗ್ಬೇಕಲ್ವಾ ನೀನು? ಅಲ್ಲ, ಸುಳ್ಳಿನ ಬುನಾದ ಮೇಲೆ ಜೀವನ ಕಟ್ಟಕ್ಕಾಗಲ್ಲ ಕಣೆ. ಬದುಕು ತುಂಬಾ ನಂಬಿಕೆಗಳ ಮೇಲೆ ಹೋಗುತ್ತೆ. ಈ ತರ ಸುಳ್ಳು ಹೇಳ್ತಿರೋ ಜೀವನ ಮಾಡಕ್ಕಾಗತ್ತೆ ನಾವು ಮುಂದಕ್ಕೆ? ಕಷ್ಟ ಆಗತ್ತೆ ಬದುಕೋದು. ನಾನು ಸಿನಿಮಾ ಜಗತ್ತಲ್ಲಿ ಬದುಕ್ತಾ ಇದೀನೋ, ನೀನ್ ಸಿನಿಮಾ ಜಗತ್ತಲ್ಲಿ ಬದುಕಿದ್ಯೋ ಗೊತ್ತಾಗಿಲ್ಲ ಚಿನ್ನ. ವೆರಿ ವೆರಿ ಸಾರಿ. ನನ್ನ ಕಡೆಯಿಂದ ದೊಡ್ಡ ತಪ್ಪಾಗಿದೆ. ಬಟ್ ಅದಕ್ಕೆಲ್ಲ ಎಕ್ಸ್ಪ್ಲನೇಷನ್ ಇದೆ ನನ್ನ ಹತ್ರ, ನಾನು ಕೊಡ್ತೀನಿ. ನಡಿ ಹಳ್ಳಿ ಡಾಬಾಗ್ ಹೋಗೋಣ. ಹೌದಾ? ಅಪ್ಪಂಗೆ ಯಾರು ಹೇಳಿರ್ಲಿಲ್ಲ. ಅಪ್ಪಂಗೆ ಅಪ್ಪನ್ ಕೈಯಲ್ಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ವಿ. ಮನೆಯಲ್ಲೇ ಸಿಕ್ಕಾಕೊಂಡ್ವಿ, ನಮ್ಮ ಮನೇಲೆ. ಮನೇಲಿ ಒಂದು ಕಂಪ್ಯೂಟರ್ ನಾನ್ ಮುಂದೆ ಕೂತಿದ್ದೀನಿ, ಏನೋ ತೋರಿಸ್ತಾ ಇದ್ದೀನಿ. ಅಪ್ಪ ಇನ್ನೂ ರೆಡಿ ಆಗ್ತಾ ಇದಾರೆ, ಇವ್ನು ರೆಡಿ ಆಗಿ ಬಂದ್ಬಿಟ್ಟಿದ್ದಾನೆ. ಇವಾಗ ನಾನ್ ಕಂಪ್ಯೂಟರ್ ಹಿಂಗಿದ್ದೀನಿ, ನೀವ್ ಹಿಂಗೂ ನಿಂತಿಲ್ಲ. ಇವಾಗ ನೀವ್ ಹೆಂಗ್ ನಿಂತಿದ್ರ ಆತರ ಚೇರ್ ನ ಇಟ್ಕೊಂಡಿದ್ದಾನೆ. ನಾನು ಇಲ್ಲಿ ಸಿಸ್ಟಮ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಕರೆಕ್ಟ್. ಒಬ್ರು ಕೂತ್ಕೊಂಡು ಸಿಸ್ಟಮ್ ಹಿಂದೆ ನಿಂತಿರೋರು ಆಬ್ವಿಯಸ್ಲಿ ಹಂಗ್ ಮಾಡ್ತಿದ್ದಾನೆ ಅಷ್ಟೇ. ಅಪ್ಪ ಎಂಟರ್ ಆಗಿದಾರೆ ರೂಮ್ ಇಂದ. ರೆಡಿ ಕಿಟಿ ಹೊರಡಣ್ವಾ ಅಂದ್ರೆ ಹ್ಞೂ ಅಂಕಲ್ ಅಂತ ಅನ್ಕೊಂಡು ಇವನು ಬಂದ ಅಷ್ಟೇ. ಹೊರಟಿದ್ದಾರೆ, ನಮ್ಮನ್ನ ನೋಡಿದಾರೆ. ಕಾರಲ್ಲಿ ಕೂತ್ಕೊಂಡು ನನಗ್ ಮೆಸೇಜ್, ನಿನ್ನ ಅವನ ಒಡನಾಟ ನನಗಿಷ್ಟ ಆಗ್ತಾ ಇಲ್ಲ, ಇಲ್ಲಿಗೆ ಏನಾದ್ರೂ ಇದ್ರೆ ಮರ್ತು ಬಿಡು, ಮುಂದುವರಿಸ್ಬೇಡ ಅಷ್ಟೇ. ಇಂತಿ ಹೋಗುಲಾಬಿ ಅಷ್ಟೇ ಮೆಸೇಜು. ಓಕೆ, ಈಗ ಇದು ಇಡ್ಲಿ ಪಾತ್ರೆಲಾಗಿರೋ ಇಡ್ಲಿ ಚಿಕನ್ ಹೆಂಗಾಗಿದೆ ನೋಡೋಣ. ರೆಡಿ ಆಗಿದೆ. ಓಕೆ ಕಿಟ್ಟಪ್ಪ, ಇವಾಗ ಇದಕ್ಕೆ ಡ್ರೆಸ್ಸಿಂಗು ಅಲಂಕಾರ ಎಸ್ ಮಾಡೋಣ. ಓಕೆ, ಕಿಟ್ಟಪ್ಪ ಅವರು ಫಟಾಫಟ್ ಅಂತ ಒಂದು ಸ್ಮೋಕಿ ಡಯಟ್ ಚಿಕನ್ ಮಾಡಿದ್ದಾರೆ. ಇದರ ಒಂದು ಮಾಡುವ ವಿಧಾನ ಈಗ ನಿಮ್ಮ ಮುಂದೆ.
ಹರ್ಬ್ ಚಿಕನ್ ಮಾಡುವ ವಿಧಾನ. ಮಿಕ್ಸಿ ಜಾರ್ ನಲ್ಲಿ ಕರಿಬೇವು, ಹಸಿಮೆಣಸಿನಕಾಯಿ, ಅರ್ಧ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಬೆಳ್ಳುಳ್ಳಿ, ಧನಿಯಾ ಪುಡಿ, ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಸ್ತೂರಿ ಮೇಥಿ, ಸ್ವಲ್ಪ ಚಕ್ಕೆ, ಲವಂಗ, ಸ್ವಲ್ಪ ನೀರು ಹಾಕಿ ರುಬ್ಬಬೇಕು. ಒಂದು ಬೌಲ್ ನಲ್ಲಿ ಸ್ವಲ್ಪ ಉಪ್ಪು, ಚಿಕನ್ ರುಬ್ಬಿದ ಮಿಶ್ರಣವನ್ನ ಹಾಕಿ 10 ನಿಮಿಷಗಳ ಕಾಲ ಮ್ಯಾರಿನೇಟ್ ಮಾಡಬೇಕು. ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕುದಿಯಲು ಇಡಬೇಕು. ಇಡ್ಲಿ ತಟ್ಟೆಗೆ ಬೆಣ್ಣೆ ಹಚ್ಚಿ ಮ್ಯಾರಿನೇಟ್ ಮಾಡಿದ ಚಿಕನ್ ಅನ್ನ ತಟ್ಟೆಯಲ್ಲಿ ಹಾಕಬೇಕು. ನಂತರ ಕುದ್ದಿರೋ ನೀರಲ್ಲಿ ಇಡ್ಲಿ ತಟ್ಟೆಯಲ್ಲಿ ಹಾಕಿದ ಚಿಕನ್ ಅನ್ನ ತಟ್ಟೆ ಸಮೇತ ಇಟ್ಟು ಸ್ಟೀಮ್ ಮಾಡಬೇಕು. ಸ್ಟೀಮ್ ಆದ ನಂತರ ಬಿಸಿಯಾದ ಹರ್ಬ್ಸ್ ಚಿಕನ್ ಸವಿಯಲು ಸಿದ್ಧ. ಓಕೆ, ನೋಡಿದ್ರಲ್ಲ, ಇದಾಗಿತ್ತು ಇಡ್ಲಿ ಪಾತ್ರೆಯಲ್ಲಿ ಮಾಡುವ ಡಯಟ್ ಚಿಕನ್. ಈಗ ದಂಪತಿಗಳಿಬ್ರು ಸ್ವೀಕರಿಸಬೇಕು. ನೀವು ಅವರಿಗೆ ತಿನ್ನಿಸಿ, ಅವ್ರು ನಿಮಗೆ ತಿನ್ನಿಸ್ಲಿ. ಆಸ್ ಯೂಶುವಲ್ ಯಮ್ಮಿ. ನಾನು ಸುಮಾರು ಸತಿ ತಿಂದ್ಬಿಡ್ತೀನಿ. ನಿಮಗೋಸ್ಕರ ಕಿಟ್ಟಿ ಅವ್ರು ಮಾಡಿರೋ ಚಿಕನ್ ಹೇಗಿದೆ? ಆಸ್ ಇಟ್ ಈಸ್ ಸೂಪರಾ? ಸೂಪರ್. ಬಟ್ ನಮ್ಮ ಕಿಚನ್ ನೀವು ಬಂದ ಮೇಲೆ ನಮ್ದೊಂದು ಸ್ಪೆಷಾಲಿಟಿ ಏನು ಅಂತಂದ್ರೆ ಅತಿಥಿ ದೇವೋಭವ ಅಂತ. ನಿಮಗೆ ಇನ್ನೊಂದು ಹೊಸ ರುಚಿ ಕೊಡೋದು ನಮ್ಮ ಒಂದು ಸೆಗ್ಮೆಂಟ್. ಅದರಲ್ಲಿ ಇವತ್ತು ನಮ್ಮ ಮಾಸ್ಟರ್ ಶೆಫ್ ಬರ್ತಾ ಇದಾರೆ. ಇವರು ಅಂತಿಂತ ಶೆಫ್ ಅಲ್ಲ, ಅವ್ರು ಹೇಳ್ಬೇಕಂದ್ರೆ ಇಟಾಲಿಯನ್ ಯುರೋಪ್ ಸ್ಪೆಷಲಿಸ್ಟ್ ಶೆಫ್ ಅವರು. ಅವ್ರಿಗೆ ನಾನು ಇಟ್ಟಿರುವಂತ ಒಂದು ಅಡ್ಡ ಹೆಸರು ಅಂತಂದ್ರೆ ಲೇಡಿ ರಜನಿಕಾಂತ್ ಅಂತ. ಓಕೆ, ಈಗ ಲೆಟ್ಸ್ ವೆಲ್ಕಮ್ ನಮ್ಮ ಲೇಡಿ ರಜನಿಕಾಂತ್ ಒನ್ ಅಂಡ್ ಓನ್ಲಿ ಶೋಭಾ ಜೋಜಿಗಾ ಅವ್ರನ್ನ. ಹಾಯ್, ನಮಸ್ಕಾರ. ಬ್ಯೂಟಿ ಶೋಭಾ ಅವರೇ, ನಿಮಗಿದು ಸ್ಟಾರ್ ಸ್ಟ್ರಕ್ ಮೂಮೆಂಟ್. ಅವ್ರು ಬಂದಾಗೆಲ್ಲ ಹೇಳ್ತಾರೆ ಅದು. ಯಾಕಂತಂದ್ರೆ ಅವ್ರಿಗೆ ಬಂದ ತಕ್ಷಣ ವೇದಿಕೆಗೆ ಒಂದು ಸ್ಟಾರ್ ಸ್ಟ್ರಕ್ ಆಗುತ್ತೆ ಇಲ್ಲಿ ಬಂದ ತಕ್ಷಣ. ಯಾಕಂದ್ರೆ ನಮ್ಮ ವೇದಿಕೆನೆ ಕಪಲ್ಸ್ ಕಿಚನ್. ನಿಮ್ ಜೊತೆ ಎಲ್ಲ ವೇದಿಕೆ ಹಂಚ್ಕೊಳ್ಳೋದು ಒಂದು ಅದೃಷ್ಟ ಅಲ್ವೇ? ಅದ್ರಲ್ಲೂ ಅಡ್ಗೆ ಮಾಡಿ ಬಡಿಸೋದಿದೆ ಅಲ್ವಾ? ಇಟ್ಸ್ ಅ ಬ್ಲೆಸ್ಸಿಂಗ್. ನಮಗೆ ರಜನಿಕಾಂತ್ ಸ್ಟೈಲ್ ಅಂತೀವಿ ಇವಾಗ. ಶೋಭಾ ಅವ್ರ ಏನ್ ಮಾಡ್ತಾ ಇದ್ದೀರಾ? ನಿಮ್ಗೆ 1 ನಿಮಿಷದಲ್ಲಿ ಆಮ್ಲೆಟ್ ಮಾಡ್ಕೊಡ್ತಾ ಇದ್ದೀನಿ. ಚಟ್ಪಟ ಮಸಾಲಾ ಆಮ್ಲೆಟ್. ನಾನಿವತ್ತು ನಿಮ್ಗೆ ಬೇಸಿಲ್ ಹಾಕಿ, ತುಳಸಿ ಹಾಕಿ, ಇಟಾಲಿಯನ್ ಬೇಸಿಲ್ ಇದನ್ನ ಹಾಕಿ ಒಂದು ಇಂಡಿಯನ್ ಮಸಾಲಾ ಆಮ್ಲೆಟ್ ಮಾಡ್ಕೊಡ್ಬೇಕು ಅಂತಿದ್ದೀನಿ. ಅದ್ರಲ್ಲಿ ಕೆಲವೊಂದು ಟ್ರಿಕ್ಸ್ ಇದೆ, ನಿಮ್ಮ ಹತ್ರ ಮಾಡಿಸ್ತೀನಿ ಒಂದು. ಓಕೆ, ಸೂಪರ್. ಮೊಟ್ಟೆ ಇದೆ ಅಲ್ವಾ, ಯೂಶಲಿ ಎಲ್ಲರೂ ಈ ರೀತಿ ಹೊಡೆದ್ ಬಿಡ್ತಾರೆ. ಹಂಗ್ ಮಾಡಕ್ ಹೋಗ್ಬಾರ್ದು. ಯಾವತ್ತು ಫ್ಲಾಟ್ ಸರ್ಫೇಸ್ ಅಲ್ಲೇ ಹೊಡಿಬೇಕು. ಹೀಗೆ ಹೊಡೆದಾಗ ಅದ್ರ ಚಿಪ್ಪು ಒಳಗೆ ಹೋಗಿರುತ್ತೆ. ಫ್ಲಾಟ್ ಸರ್ಫೇಸ್ ಅಲ್ಲಿ ಮೊಟ್ಟೆ ಹಿಂಗೆ ಹೊಡಿಬೋದಾ ಮೇಡಮ್? ನೋಡಿ, ಹಾಕ್ಬೋದಾ? ಫ್ಲಾಟ್ ಸರ್ಫೇಸ್ ಇದೆಲ್ಲ ಇದು. ಇನ್ನು ಫಾಸ್ಟ್ ಆಗಿ. ತುಂಬಾ ಥ್ಯಾಂಕ್ಸ್. 2 ಮೊಟ್ಟೆ ಆಮ್ಲೆಟ್ ಮಾಡ್ತಿದ್ದೀನಿ ನಾನು ಇವಾಗ. ಹಾಗೂ ಇನ್ನೊಂದು ಏನಂದ್ರೆ, ಮೊಟ್ಟೆದು ಶೆಲ್ಲು ಒಳಗ್ ಬಿದ್ದಿರುತ್ತಲ್ವಾ, ಅದನ್ನ ನಾವು ಸ್ಪೂನಿಂದಾನೋ ಚಮಚದಿಂದಾನೋ ತೆಗಿಯಕ್ಕಾಗಲ್ಲ. ಮುಳ್ಳಿಂದ ಎತ್ತಂತಾರಲ್ಲ, ಹಾಗಾಗಿ ಶೆಲ್ಲಿಂದಾನೇ ಎತ್ತಬೇಕು. ಹೊಸ ಮ್ಯಾಟ್ರು ಗೊತ್ತಿರ್ಲಿಲ್ಲ. ಹೊಡಿರಿ ಚಪ್ಪಾಳೆ. ಸೊ ಎಗ್ ಬೀಟ್ ಮಾಡ್ಕೊಳ್ಳೋಣ. ನಾನು ಸೀಸನಿಂಗು ಇದ್ರಲ್ಲಿ ಮಾಡಕ್ ಹೋಗಲ್ಲ, ಪ್ಯಾನಲ್ಲೇ ಸೀಸನಿಂಗ್ ಮಾಡ್ಕೊತೀನಿ. ಯಾಕಂದ್ರೆ ಇದ್ರಲ್ಲಿ ನಾವು ಉಪ್ಪು ಮೆಣಸಿನ ಪುಡಿ ಹಾಕೊಂಡ್ರೆ ಮಿಕ್ಸ್ ಆಗಿರಲ್ಲ. ಪ್ಯಾನಿಗೆ ಹಾಕೊಂಡ್ರೆ ಬರ್ತಿರುತ್ತೆ. ಏನೋ ಕೇಳಕ್ಕೆ ನೋಡಕ್ಕೆ ಇದು ಸಿಂಪಲ್ ಆಮ್ಲೆಟ್ ಅನ್ನಿಸ್ತಾ ಇದೆ. ನಾವು ಮಾಡಕ್ ಹೋದ್ರೆ ಶೇಕ್ಸ್ಪಿಯರ್ ಬರೆದಿದ್ದು ಆಮ್ಲೆಟ್ ಆಗುತ್ತೆ. ಚೀಸ್ ಏನಿದು? ಚೀಸ್ ಆಮ್ಲೆಟ್. ಇದು ಒಳ್ಳೆ ಒಂದು ಧಮಾಕೆದಾರ ಆಮ್ಲೆಟ್. ಇದು ಖಾರವಾಗಿರುತ್ತೆ, ಚೀಸಿ ಆಗಿರುತ್ತೆ, ಬಟರಿ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ರಜನಿಕಾಂತ್ ಅಂದ್ರೆ ಸುಮ್ನೆನಾ? ಮತ್ತೆ ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣವಾ? ಇದಕ್ಕೆ ನಾನು ಆಲಿವ್ ಆಯಿಲ್ ಹಾಗೂ ಬಟರ್ 2 ಯೂಸ್ ಮಾಡ್ಕೊತಾ ಇದ್ದೀನಿ. ಡೆಪ್ತ್ ಆಫ್ ಫ್ಲೇವರ್ ಸಿಗುತ್ತೆ ಅದಕ್ಕೆ. ಓಕೆ, ಬಟರ್ ಹಾಕಿದ್ರಿ, ಈಗ ಎಣ್ಣೆ ಹಾಕ್ತಾ ಇದ್ದೀರಾ? ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಹಾಕೊಂಡಾಯ್ತು. ಇಲ್ಲಿ ಸೀಸನಿಂಗ್ ಮಾಡೋದು. ಮೆಣಸು, ಪೆಪ್ಪರ್, ಸಾಲ್ಟ್ ಆಯ್ತಲ್ಲ. ನೋಡಿ, ಇದನ್ನ ಪೆನ್ಸಿಲ್ ಇಟ್ಕೊಂಡಂಗೆ ಹಿಡ್ಕೊಬೇಕು. ಇದು ಒಂದು ಆ್ಯಂಗಲ್ ಅಲ್ಲಿ. ಚೀಸ್ ಹಾಕಿದ್ದೀನಿ. ಇದನ್ನ 3 ಫೋಲ್ಡೆಡ್ ಆಮ್ಲೆಟ್ ಅಂತ ಕರಿತೀವಿ. 1 2 3 ಆ ಕ್ರೆಸೆಂಟ್ ಶೇಪ್ ಅಲ್ಲಿ ಇರಬೇಕು. ಒಳಗಡೆ ಜ್ಯೂಸಿ ಆಗಿ ಇರುತ್ತೆ. ಎಕ್ಸಾಕ್ಟ್ಲಿ. ವಾವ್, ಹಾಗೆ ಹೋಯ್ತಾ? ಇದು ಇಲ್ಲಿಗೆ ತಳ್ಕೊಂಡ್ ಬರಬೇಕು. ಇದನ್ನ ಪಲ್ಟಿ ಓಡಿಸ್ಬೇಕು.
ಇದು ಸ್ವಲ್ಪ ಟ್ರಿಕ್ಕಿ ಆಗಿದೆ. ಹಾ ನಿಮ್ಮ ಎಂತೆಂತವ್ರು ನನ್ನೇ ಪಲ್ಟಿ ಓಡಿಸಿದ್ಯಾ ಅದನ್ನ. ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ನಾನು ಸ್ಯಾಲೆಡ್ ಮಾಡ್ತಿದ್ದೀನಿ ಇದ್ರ ಜೊತೆಗೆ. ಆಮ್ಲೆಟ್ ಆಯ್ತು. ಓಕೆ, ಈ ಪ್ಲೇಟ್ ಮಾಡ್ಬೇಕಾದ್ರೂ ಪ್ಲೇಟಿನ ರೌಂಡ್ ಹೀಗಿದೆ ಅಲ್ವಾ, ಸೊ ಇದು ಕೂಡ ಅದ್ರ ಜೊತೆಗೆ ಹಾಗೆ ಹೋಗ್ಬೇಕು. ಇದಕ್ಕೀಗ 1 ನಿಮಿಷ ಫ್ರೈ ಆಗಿರುವಂತಹ ಬೇಸಿಲ್ ಇದೆ, ಡೆಕೋರೇಷನ್ ಬಿಡೋಣ. ಅದ್ರ ಜೊತೆಗೆ ಸೂಪರ್, ಫ್ಯಾಂಟಾಸ್ಟಿಕ್ ಆಗಿದೆ. ಹೇಗಿದೆ ಗಿಟ್ಟಪ್ಪ? ಬ್ಯೂಟಿ ಧಮಾಕೆದಾರ್ ಮಸಾಲಾ ಚೀಸ್ ಆಮ್ಲೆಟ್ ಚೀಫ್ ಶೆಫ್ ಅವರು ಹೇಳ್ಕೊಟ್ಟಿದ್ದು. ಇದನ್ನ ಮಾಡೋದಕ್ಕೆ ಬೇಕಾಗುವಂತ ಸಾಮಗ್ರಿ ಮತ್ತೆ ಮಾಡುವಂತ ವಿಧಾನ ಹೀಗಿದೆ. ಚಟ್ಪಟ್ ಮಸಾಲಾ ಆಮ್ಲೆಟ್ ಮಾಡುವ ವಿಧಾನ: ಒಂದು ಬೌಲ್ ನಲ್ಲಿ 2 ಮೊಟ್ಟೆಯನ್ನ ಹೊಡೆದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪ್ಯಾನ್ ಗೆ ಬಟರ್ ಮತ್ತು ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ, ಮೆಣಸಿನಕಾಯಿ, ಟೊಮ್ಯಾಟೊ, ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿದ ಮೊಟ್ಟೆಯನ್ನ ಪ್ಯಾನ್ ನಲ್ಲಿ ಹಾಕಬೇಕು. ನಂತರ ಚೀಸ್ ಹಾಕಬೇಕು. ನಂತರ 3 ರೌಂಡ್ ಸುತ್ತಿ ಫ್ರೈ ಮಾಡಬೇಕು. ಫ್ರೈ ಆದ ನಂತರ ಚಟ್ಪಟ್ ಮಸಾಲಾ ಆಮ್ಲೆಟ್ ಸವಿಯಲು ಸಿದ್ಧ. ಓವರ್ ಆಲ್ ಆಗಿ ಪರ್ಫೆಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಫುಡ್ ಹೇಗಿತ್ತು, ಹೇಗೆ ರೇಟ್ ಮಾಡ್ತೀರಾ ನಮ್ಮ ಶೆಫ್ ಅವ್ರು ಮಾಡಿರೋದು? 10 out of 10 ವಂಡರ್ಫುಲ್ ಆಗಿತ್ತು. ನನ್ನ ಮಗಳಿಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ. ಸೊ ಇದನ್ನ ನಾನು ಅವಳಿಗೆ ಒಂಚೂರು ಫ್ರೆಶ್ ಕ್ರೀಮ್ ಹಾಕೊಂಡ್ರೆ ಇನ್ನೂ ಕ್ರೀಮಿ ಆಗಿರುತ್ತೆ. ಅಷ್ಟೊಂದೆಲ್ಲ ಸೀನಿಲ್ಲ ಆದ್ರೂ ಪರವಾಗಿಲ್ಲ. ಈ ವಿತ್ ದಿಸ್ ಐ ವಿಲ್ ಮ್ಯಾನೇಜ್. ನನಗೆ ಆಲ್ಟರ್ನೇಟ್ ಒಂದು 2-3 ದಿನ ಇದನ್ನ ನಾನು ಮಾಡ್ಕೊಟ್ರು ಅವಳು ಸ್ಕೂಲಿಗೆ ಮಜವಾಗಿ ತಗೊಂಡು ಹೋಗ್ತಾಳೆ. ಸೊ ಹಾಗಾಗಿ ಥ್ಯಾಂಕ್ಸ್ ಫಾರ್ ದ ಟ್ರಿಪ್. ಅಂಡ್ ಇವ್ರು ಹೇಳಿದಾಗ 10 on 10 ಈಸಿಲಿ. ಸೂಪರ್. ಸೊ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮ ಪ್ರತಿ ಎಪಿಸೋಡ್ ಬರ್ತಾರಿ, ನಮ್ಮ ಹೊಸ ಡಿಶ್ನ ಕಳ್ಸಿಕೊಡ್ತಾರೆ. ಓಕೆ, ದಟ್ ವಾಸ್ ಅವರ್ ಲೇಡಿ ರಜನಿಕಾಂತ್ ಅವರು, ಶೋಭಾ ಜೋಜಿಗ ಅವ್ರಿಗೆ ಬರೀ ಥ್ಯಾಂಕ್ ಯು, ಬಾಯ್. ಎಸ್, ಓಕೆ, ಬಾಕಿ ಆ್ಯಂಡ್ ಕಿಟಪ್ಪ ಹೇಗೆ ಅನಿಸ್ತು ಓವರ್ ಆಲ್? ಖುಷಿ ಆಯ್ತು. ಒಟ್ಟಿಗೆ ಅಡಿಗೆ ಮನೆಯಲ್ಲಿ ಟೈಮ್ ಕಳೆದು ತುಂಬಾ ದಿನಗಳಾಗಿತ್ತು. ಇವತ್ತು ನಿಮ್ಮ ಕಿಚನ್ ಅಲ್ಲಿ ಮದುವೆ, ಅಡುಗೆ, ಬೇಸಿಗೆ. ಥ್ಯಾಂಕ್ ಯು, ಚೆನ್ನಾಗಿತ್ತು. ಇಬ್ಬರಲ್ಲಿ ಯಾರಿಗೆ ಸ್ವಲ್ಪ ಇಷ್ಟ ವಾಲುತ್ತೆ ಮಗು ಅಂದ್ರೆ ಒಂದಿರುತ್ತಲ್ಲ ಸ್ವಲ್ಪ ಫೇವರೇಟ್? ಹಂಗ್ ಕೇಳಿದ್ರೆ ಇಬ್ರು ಇಷ್ಟ ಅಂತಾಳೆ. ಓಕೆ, ಸಪ್ರೇಟ್ ಆಗಿ ಕೇಳಿದ್ರು ಕೂಡ ಇಬ್ರು ಇಷ್ಟ ಅಂತ ಹೇಳ್ತಾಳೆ. ನಮ್ಮ ಹತ್ರ ಒಂದು ವಿಡಿಯೋ ಇದೆ, ಅದನ್ನ ನೋಡಿದ್ರೆ ಅವಳಿಗೆ ಯಾರು ಕಂಡ್ರೆ ಜಾಸ್ತಿ ಇಷ್ಟ ಅಂತ ಸ್ವಲ್ಪ ಗೊತ್ತಾಗುತ್ತೆ. ಅದರಲ್ಲಿ ನೋಡಕ್ ಇಷ್ಟಪಡ್ತೀರಾ? ಓ ಖಂಡಿತ. ಓಕೆ, ಇಟಿ ಪ್ಲೀಸ್. ಹಾಯ್ ಅಪ್ಪ, ದಿಸ್ ಮೈ ಫಸ್ಟ್ ಟೈಮ್ ಶೂಟಿಂಗ್ ಸಮಥಿಂಗ್ ಫಾರ್ ಯು. ನಿಮ್ಮ ಮೀಸೆ, ನಿಮ್ಮ ಗಡ್ಡ, ನೀವಂದ್ರೆ ನನಗೆ ತುಂಬಾ ಇಷ್ಟ. ಅಯ್ಯೋ, ಪ್ರತಿ ದಿನ ನೀವು ನನ್ನ ಹಿಡಿದು ಮುದ್ದಾಡೋದು ನನಗೆ ಇಷ್ಟ ಕಷ್ಟ. ನಾನು ನಡೆದಿದ ಎಲ್ಲ ಹೆಜ್ಜೆ ಗುರ್ತೇ ನೀವು. ಕೋಪದಿಂದ ಆಟ ಮಾಡೋ ಪರಿಣಿತ ನಾನು, ಕೋಪ ಮರ್ಸಿ ಕುಣಿದಾಡ ಹಾಗೆ ಮಾಡುವ ಜಗತ್ಕಿಲಾಡಿನಿ. ನನ್ನ ಅಪ್ಪ ಅಂದಾಗೆಲ್ಲ ನೀವು ಹೇಳೆ ಜೇನುತುಪ್ಪ ಅನ್ನ ಅಪ್ಪ. ಐ ಲವ್ ಯು ಸೋ ಮಚ್. ನಿಮ್ ಜೊತೆ ದಿನ ಪೂರ್ತಿ ಇರಕ್ಕೆ ನಂಗೆ ಆಸೆ. ಇರೋಣ? ನನ್ಗೋಸ್ಕರ ಎಲ್ಲ ಜನ್ಮಕ್ಕೆ ನೀವೇ ಅಪ್ಪಾಗಿ ಹುಡ್ತೀರಾ? ಎಷ್ಟು ಒಂದು ಪ್ರೀತಿ ಅದು ವ್ಯಕ್ತಪಡಿಸ, ಅದೊಂದು ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋ ಒಂದು ಏಜ್ ಬರಬೇಕು, ಅವಾಗ ಅದು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕಂದ್ರೆ ವಾಟ್ ಯು ವಾಂಟ್ ಟು ಸೇ ಫಾರ್ ಹರ್? ಯಾಕಂದ್ರೆ ಇದನ್ನ ಅವರು ನೋಡ್ತಾ ಇರ್ತಾರೆ. ಥ್ಯಾಂಕ್ ಯು ಮಗಳೇ, ಐ ಲವ್ ಯು. ಇಷ್ಟೆಲ್ಲ ಬಂದು ಒಂದು ಪ್ರೀತಿಯನ್ನ ತುಂಬ್ತಾ ಇರತಕ್ಕಂಥ ತಂದೆಗೆ ಮಗಳಿಂದ ಒಂದು ಪ್ರೀತಿಯಾದಂತ ಗಿಫ್ಟ್ ಈ ವೀಟಿ ನಮ್ಮ ಕಡೆಯಿಂದ ನಿಮಗೆ. ಸೋ ನೈಸ್. ಎಸ್, ಬನ್ನಿ ಕೂತ್ಕೊಂಡು ಮಾತಾಡೋಣ. ಇವತ್ತು ನಮ್ ಜೊತೆ ಈ ಮುದ್ದಾದ ಜೋಡಿ ಇದ್ದಾರೆ. ನೀವು ಮದುವೆ ಆಗಿ 15 ವರ್ಷ ಆಯ್ತು. ಈ ನಿಮ್ಮ ಮದುವೆ ಜೀವನ ಇಷ್ಟು ಸ್ಟ್ರಾಂಗ್ ಆಗಿ ಇರೋದ್ರ ಹಿಂದಿನ ಪ್ರಿಲ್ ಶೈನ್ ರಿಲೇಶನ್ಶಿಪ್ ಸೀಕ್ರೆಟ್ ಏನು? ಸೀಕ್ರೆಟ್ ಅಂತ ಅನ್ಸಲ್ಲ, ಯಾಕಂದ್ರೆ ನನ್ನ ತಂದೆ ತಾಯಿ ಹೆಚ್ಚು ಕಡಿಮೆ ಒಂದು 50 ವರ್ಷಗಳ ಕಾಲ ಸಂಸಾರ ಮಾಡಿದವರು. ಆಮೇಲೆ ನಾವು ಕಂಡ್ರು ತುಂಬಾ ಎಕ್ಸಾಂಪಲ್ಗಳಿದಾವೆ. ನನಗೆ ಜೈ ಜಗದೀಶ್ ಅವ್ರು ಹೇಳಿದ ಒಂದು ಮಾತು, ಮಳೆ ಬರ್ಲಿ ಮಂಜೂರ್ಲಿ ಮಾಡ್ಬೇಕಾದ್ರೆ ಆಗ್ತಾರೆ ನನ್ನ ಮದುವೆ ಆಗಿತ್ತು. ನೀನು ಸಿನಿಮಾದವನು, ಪತ್ರಕರ್ತರ ಮಗಳು, ಏನೇ ಆದ್ರೂ ಸಣ್ಣ ಸಣ್ಣ ರಬ್ಬಿಂಗ್ ಬಂದೇ ಬರುತ್ತೆ. 7 years ಇಚ್ಚೆ ಅಂತಾರೆ ಅದಕ್ಕೆ. ಆ 7 years ಕ್ರಾಸ್ ಆಗ್ಬಿಟ್ರೆ ಆರಾಮಾಗಿರುತ್ತೆ ಕಣೋ. ಸಣ್ಣ ವಿಷಯಕ್ಕೆ ಜಗಳ ಆಡಕ್ ಹೋಗ್ಬೇಡ, ಆಮೇಲೆ ಯಾವ್ದನು ಎಳ್ಕೊಂಡ್ ಕುತ್ಕೋಬೇಡ. ಏನೇ ಜಗಳಗಳಾದ್ರೂ ಒಂದು 10 ನಿಮಿಷ 15 ನಿಮಿಷದಲ್ಲಿ ನೀನೇ ಸಾರಿ ಕೇಳ್ಬಿಡು. ಯಾಕಂದ್ರೆ ನೀನು ಹೊರಗಡೆ ಬಂದು ಕೆಲಸ ಮಾಡ್ತಾ ಇರ್ತೀಯ, ಮನೆ ಅವಳು ನೋಡ್ತಾ ಇರ್ತಾಳೆ. ಮನೆ ನೆಮ್ಮದಿ ಆಗಿದ್ಬಿಟ್ರೆ ಮನಸ್ಸುಗಳು ನೆಮ್ಮದಿ ಆಗಿರುತ್ತೆ.
ಮನೆ ನೋಡ್ಕೊಳ್ಳೋರಿಗೆ ತುಂಬಾ ಪ್ರಾಮುಖ್ಯತೆ ಕೊಡಬೇಕು, ನಿನ್ನ ಮಕ್ಕಳು ನೋಡ್ಕೊಳ್ಳೋರಿಗೆ ತುಂಬಾ ಪ್ರಾಮುಖ್ಯತೆ ಕೊಡಬೇಕು. ಹೊರಗಿನ ಸಂಬಂಧಗಳನ್ನ ಈಗ ನಾವಿರೋ ಟಿಂಜಲ್ ಟೌನ್ ಸಿನಿಮಾ ಇಂಡಸ್ಟ್ರಿ ಅದು ಯಾವತ್ತು ಗಾಜಿನ ಮನೆ, ಹೊರಗಡೆ ಅವ್ರು ಕಲ್ಲಾಕಿದ್ರು ಚೂರೆ, ನಾವು ಒಳಗಡೆ ಕಲ್ಲಾಕಿದ್ರು ಚೂರೆ. ಆ ನಿಟ್ಟಲ್ಲಿ ಅಲ್ಲಿನ ಒಂದಷ್ಟು ಹಿರಿಯರ ಅನುಭವದ ಮಾತುಗಳು, ನಾನು ನನ್ನ ಮಾವ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಿದ್ದ ಮಾತುಗಳು, ಸಂಬಂಧಗಳ ಬಗ್ಗೆ ಎಷ್ಟು ಸೂಕ್ಷ್ಮವಾಗಿರುತ್ತದು. ಈ ನಮ್ಮ ಬಾಲ್ಯ ನೋಡ್ತಾ ನೋಡ್ತಾ ಒಂದಷ್ಟು ವಿಷಯಗಳು ನಮಗೆ ಗೊತ್ತಿಲ್ಲದೆ ಇನ್ಹೆರಿಟ್ ಆಗ್ಬಿಟ್ಟಿರ್ತವೆ. ಆ ವಿಚಾರಗಳಲ್ಲಿ ನಾನು ತುಂಬಾ ಖುಷಿಯಾಗಿದ್ದೀನಿ. ನೋಡಿ, ಎಕ್ಸಾಕ್ಟ್ಲಿ ಏನ್ ಕಾಣುತ್ತೆ ಅಂದ್ರೆ ಸಂಸಾರ ಮತ್ತೆ ಸಂಸ್ಕಾರ ಎರಡು ಬಹಳ ಮುಖ್ಯ ಆಗುತ್ತೆ. ನಿಮ್ ತಂದೆಯಿಂದ ನಿಮ್ಗೆ ಅದಷ್ಟು ಸಿಕ್ಕಿದೆ, ಮತ್ತೆ ಅವ್ರ ಫ್ಯಾಮಿಲಿಯಿಂದ ಒಂದಷ್ಟು ಸಿಕ್ಕಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಒಂದು ಪ್ಯಾಂಪರ್ಡ್ ಕಿಡ್ ಆಗಿ ಬೆಳೆದಂತ ನೀವು ದಿಢೀರ್ ನನ್ ಮದುವೆ ಆಗಿ ಬರ್ತಿರೋ ಒಂದು ಕೂಡು ಕುಟುಂಬ, ಅಷ್ಟು ದೊಡ್ಡ ಕುಟುಂಬ. ನೀವು ಅವತ್ತು ಇಷ್ಟು ವರ್ಷದಿಂದ ಏನ್ ಗಳಿಸ್ಕೊಂಡಿದ್ದೀರಿ, ನಿಮ್ಮ ಸಹನೆ ತಾಳ್ಮೆ, ಅಲ್ಲಿ ಇಷ್ಟು ವರ್ಷ ನೀವು ಇದ್ರಿ, ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಹೇಳೋದ್ ಬೇಡ. ನಿಮಗ್ ಸರ್ಪ್ರೈಸ್ ಕೊಡೋದಕ್ಕೆ ಯಾರೇನ್ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ವಿಟಿ ಪ್ಲೀಸ್. ಹಾಯ್ ಕಿಟ್ಟ ಅಂಕಲ್, ಹಾಯ್ ಬಾನಿ ಚಿಕ್ಕಿ, ಏನ್ ಅಡುಗೆ ಮಾಡ್ತಿದ್ದೀರಾ ಇಬ್ರು ನಮಗೋಸ್ಕರ? ನಮಸ್ಕಾರ, ನಾನು ರಮೇಶ್ ಪಿ ಎನ್ ಅಂತ ಹೇಳಿ, ಶ್ರೀನಗರ ಕಿಟ್ಟಿ ಅಣ್ಣ. ನಾವು ಒಟ್ಟು 10 ಜನ, 5 ಜನ ಗಂಡು ಮಕ್ಕಳು, 4 ಜನ ಹೆಣ್ಮಕ್ಳು. ಕಿಟ್ಟಿ ಕೊನೆ ಮಗ. ಅವ್ರಿಗಿತ್ತಿರೋ ನಾವು 5 ಜನ ಇದ್ದೀವಿ. 5ನೇವರು ಭಾವನಾ. ಕಿಟ್ಟಿಗಿಂತ ಜಾಸ್ತಿ ಫ್ರೆಂಡ್ ಅವಳು, ತುಂಬ ಫ್ರೆಂಡ್ಲಿ. ಭಾವನಾ ಎಲ್ಲರ ಜೊತೆಲಿ ಕ್ಲೋಸ್ ಅಂತೇನೆ, ಎಲ್ಲರೂ ಅಜ್ಜಿ ಮತ್ತೆ ಎಲ್ಲರೂ ಅವ್ರು ಯಾರ ಹತ್ರ ಕ್ಲೋಸ್ ಯಾರ ಹತ್ರ ಇಲ್ಲ ಅಂತಿಲ್ಲ, ಎಲ್ಲರ ಹತ್ರನೂ ಚೆನ್ನಾಗಿದೆ. ನಮ್ಮನೆ ಊಟ ಅಂದರೆ ತುಂಬ ಇಷ್ಟ. ನಾವೆಲ್ಲ ಒಟ್ಟಿಗೆ ಯಾವತ್ತೂ ಒಂದು ಜಗಳ ಅಂತಾಗಲಿ ಬೇರೆ ಏನಾದರೂ ಆಗಲಿ ಇಲ್ಲ, ಒಟ್ಟಿಗೆ ಊಟ ಮಾಡ್ತಾಯಿದ್ವು, ಎಲ್ಲರೂ ಸೇರಿ ಒಟ್ಟಿಗೆ ಅಡುಗೆ ಮಾಡ್ತಾಯಿದ್ವು. 8-9 ವರ್ಷ ಇದ್ರು ಸರ್ ಇಲ್ಲೇ ಮೇಲ್ಗಡೆ ರೂಮಲ್ಲಿ ಇದ್ರಿ. ರೂಮ್ ಹಾಗೆ ಖಾಲಿ ಬಿಟ್ಟಿದ್ದೀವಿ. ನೀವು ಯಾವಾಗ ಅನ್ಸ್ದಾಗ್ಲೂ ಸೀದಾ ಗಾಡಿ ತಗೊಂಡು ಇಲ್ಲಿಗೆ ಬನ್ನಿ. ಬಾಯ್, ವಿ ಲವ್ ಯು. ನಮ್ಮ ಪ್ರೆಸೆನ್ಸ್ ಯಾರಿಗೋ ಫೀಲ್ ಆಗೋದಲ್ಲ, ನಮ್ಮ ಆಬ್ಸೆನ್ಸ್ ಯಾರಿಗೋ ಫೀಲ್ ಆಗ್ಬೇಕು. ಅವಾಗಷ್ಟೇ ನಿಮ್ಮ ಅಸ್ತಿತ್ವಕ್ಕೆ ಒಂದು ಅರ್ಥ ಇರುತ್ತೆ. ಅಂಡ್ ಅದು 8 ತಿಂಗಳು 9 ತಿಂಗಳ ಸಂಸಾರ ಅಲ್ಲ, ಅದು 8-9 ವರ್ಷ. ಅಂಡ್ ದಿಸ್ ಇಸ್ ದ ರಿಯಲ್ ಅವಾರ್ಡ್ ಅಂಡ್ ಅಚೀವ್ಮೆಂಟ್ ಆಫ್ ಎ ಹೋಮ್ ಮೇಕರ್. ಫ್ಯಾಂಟಾಸ್ಟಿಕ್. ಏನ್ ಅನಿಸ್ತದೆ ವಿಟಿ ನೋಡಿ ನಿಮ್ಗೆ? ವಾಟ್ ಯು ಫೀಲ್? ಫೀಲಿಂಗ್ ವೆರಿ ಹ್ಯಾಪಿ. ಏನೇ ಆದ್ರೂ ನಾವು ಹೊರಗಡೆ ಬಂದು ಏನೇ ಮಾಡಿದ್ರು, ಏನೇ ಸಂಪಾದನೆ ಮಾಡಿದ್ರು, ಏನೇ ದುಡಿದ್ರು, ಸಂಬಂಧಗಳಿಗೆ ತಾನೇ ಬೆಲೆ ಇರೋದು. ನನ್ನ ತಾಯಿ ಆಗ್ಬೋದು, ನಮ್ಮ ಅಣ್ಣ, ನಮ್ಮ ಅತ್ತಿಗೆಯರು, ಅವ್ರು ತೋರಿಸಿದ ಪ್ರೀತಿ ಅದನ್ನ ಯಾವತ್ತಿಗೂ ಏನು ಮರೆಯೋಕ್ಕಾಗಲ್ಲ. ಆಮೇಲೆ ನಾನು ಅದೇನು ಮಿಸ್ ಮಾಡ್ಕೊಳ್ಳೋದು ಇಲ್ಲ. ನಾನು ಅವರ ಹೃದಯದಲ್ಲಿ ನಿಮ್ಗೆ ಆ ಜಾಗ ಇದೆ ಅನ್ನೋದಿದೆಯಲ್ಲ, ಅದನ್ನ ಎಕ್ಸ್ಪ್ರೆಸ್ ಮಾಡೋದಿದೆಯಲ್ಲ, ಎಷ್ಟೇ ಜನ ಹತ್ರ ಇದ್ರು ಯಾವತ್ತೂ ಒಂದು ಹೇಳ್ಕೊಳಕ್ ಆಗಿರಲ್ಲ. ಇದೊಂದು ಅವಕಾಶ ಅವ್ರಿಗೂ ಆಗಿರುತ್ತೆ. ನಮ್ಮ ಅತ್ತೆ ಅಜ್ಜಿ ಅಂತಾನೆ ಕರೆಯೋದು. ನಾನು 10th ಬಂದೇ ಇಲ್ಲ ಇವಾಗವರೆಗೂ. ಅಮ್ಮ ಅಂತೀನಿ, ಇಲ್ಲ ಅಜ್ಜಿ ಅಂದ್ಬಿಡ್ತೀನಿ. ಅವರು ಅಷ್ಟೇ ಬಂದವರು, ಇವ್ರು ಯಾರು ಅಂತ ನನ್ನನ್ನು ಯಾರು ಅಂತ ಕೇಳಿದ್ರೆ ನನ್ನ ಕಿರಿ ಮಗಳು ಅಂದ್ಬಿಡ್ತಾರೆ. ಅಯ್ಯೋ ಕಿರಿ ಸೊಸೆ. ಸೊ ಆ ಥರ ನಾನು ಅವ್ರ ಜೊತೆ ಬ್ಲೆಂಡ್ ಆಗಿ ಹಂಗೆ ಮಿಕ್ಸ್ ಆಗ್ಬಿಟ್ಟೆ. ನನಗೆ ನಮ್ಮ ಮನೆ ಹೆಂಗೋ ಇಲ್ಲಿ ಏನೂ ಡಿಫ್ರೆನ್ಸ್ ಆಗಿಲ್ಲ ನನಗೆ. ನಮ್ಮ ಮನೇಲಿ ಸಿಕ್ತಿರ್ಲಿಲ್ಲ ನನಗೆ ಬೆಡ್ ಕಾಫಿ, ಇಲ್ಲಿ ಸಿಕ್ತಿತ್ತು ನನಗೆ ಶ್ರೀನಗರಲ್ಲಿ. ಅಷ್ಟಾರಾಮಾಗ ಐಷಾರಾಮ್ ಬದುಕು ಅಂದ್ರೆ ನಂಗೆ ಶ್ರೀನಗರಲ್ಲಿ ಸಿಕ್ಕಿದ್ದು. ಅಲ್ಲಿಂದ ಮನೆಯಿಂದ ಆಚೆ ತಗೊಂಡ್ಬಂದಿದ್ದ. ನೋಡಿ, ಆ ಮಕ್ಕಳೆಲ್ಲ ಇವತ್ತು ಎಷ್ಟು ಮಿಸ್ ಮಾಡ್ಕೊಂತಾರೆ. ಓವರ್ ಆಲ್ ಕಿಟ್ಟಪ್ಪ, ಬಾನಿ, ನನಗಂತೂ ಹೃದಯ ತುಂಬಿ ಬಂದಿದೆ ನೀವು ಬಂದಿರೋದು. ಬಹಳ ಖುಷಿ ಆಯ್ತು ನನಗೆ. ನಿಮ್ಗೇನ್ ಅನ್ನಿಸ್ತು ಓವರ್ ಆಲ್ ಶೋ ಬಂದು ನೋಡಿ? ಬ್ಯೂಟಿಫುಲ್. ತುಂಬಾ ಖುಷಿ ಆಯ್ತು. ಆನಂದ, ಸೋ ಹ್ಯಾಪಿ. ಅಳಿಸ್ಬಿಡ್ರಿ. ಇಲ್ಲ, ಅದೇ ಆಯ್ತು. ಬಾನಿ ಅಂದ್ರೆ ಒಂದು ಬಂಡೆ, ಅಷ್ಟು ಸುಲಭ ಕರಗಲ್ಲ. ಅದ್ರ ಪ್ರೀತಿ ಅನ್ನೋ ಡೈನಮೈಟ್ ಇದೆಯಲ್ಲ, ಅದು ಇಟ್ ವಿಲ್ ಕ್ರ್ಯಾಕ್ ಎನಿ ನಟ್ ಶೆಲ್. ತುಂಬಾ ಸಂತೋಷ. ಅಡುಗೆ, ಮದುವೆ, ಬೆಸುಗೆ, ಆ 3 ಮತ್ತೆ ರಿಫ್ರೆಶ್ ಮಾಡ್ಕೊಂಡಂಗೆ ಆಯ್ತು. ವಂಡರ್ಫುಲ್ ಅಡುಗೆ, ಅದ್ಭುತವಾದ ಮದುವೆ, ತುಂಬಾ ಸುಂದರವಾದ ಬೆಸುಗೆ. ಅದು ಬೆಸುಗೆ ಅಂದ್ರೆ ಗಂಡ ಹೆಂಡತಿದ್ದೇ ಆಗ್ಬೇಕು ಅಂತೇನಿಲ್ಲ, ಒಂದಷ್ಟು ಸಂಬಂಧಗಳು ಎಲ್ಲವೂ ನೆನಪೆ. ಆ ನೆನಪಿನ ಬುತ್ತಿಗೆ ಇನ್ನೊಂಚೂರು ಆಡ್ ಆಗೋ ತರ ಪುಟ್ಟ ನೆನಪಿನ ಕಾಣಿಕೆಗಳಿದೆ. ಪ್ಲೀಸ್ ಅದನ್ನ ಸ್ವೀಕರಿಸಬೇಕು. ಹಂಬಲ್ ರಿಕ್ವೆಸ್ಟ್ ಪ್ಲೀಸ್. ಆಸ್ ಇಟ್ ಈಸ್, ನಮ್ಮ ಸ್ವಸ್ತಿಕ್ ಮಸಾಲಾ ಗುಗ್ಗಿ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್, ನಿಮಗೆ ಪ್ರೆಸ್ಟೀಜ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ಸ್ವಿಚ್ ಫ್ಲಿಪ್ ಆನ್, ಫ್ಲಿಪ್ ಟು ಓಪನ್, ದೆನ್ ಫ್ಲಿಪ್ ಟು ಕ್ಲೋಸ್. ಒಂದು ಪ್ರೆಷರ್ ಕುಕ್ಕರ್ ಇದು ಇಂಡಿಯಾದ ಮೊದಲ ಸ್ಪಿಲೇಜ್ ಕಂಟ್ರೋಲ್ ಮಾಡ್ಯುಲರ್ ಪ್ರೆಷರ್ ಕುಕ್ಕರ್. ಅಂಡ್ ದಂಪತಿಗಳು ಬಂದಿದ್ದೀರಿ, ನೀವು ಸದಾ ನಗನಗ್ತಾ ಹಸರಾಗಿರ್ಬೇಕು ಜೀವನದಲ್ಲಿ ಹೇಳ್ತಾ ನಮ್ಮ ಕಪಲ್ಸ್ ಕಿಚನ್ ತಂಡದ ಕಡೆಯಿಂದ ಪುಟ್ಟ ಕಾಣಿಕೆ ಕೇಳಿಸ್ಬೇಕು. ವೆರಿ ಪ್ಲೆಷರ್. ಲವ್ ಯು ಸೊ ಮಚ್.
ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಆಫ್ಟರ್ ಲಾಂಗ್ ಟೈಮ್ ಎಸ್ಪೆಷಲಿ. ಓಕೆ, ಸೊ ಇದಾಗಿತ್ತು ಈ ವಾರದ ಕಪಲ್ಸ್ ಕಿಚನ್. ಕಿಟ್ಟಿ ಮತ್ತು ಬಾನಿ ಅನ್ನೋ ಒಂದು ಲವ್ಲಿ ಕಪಲ್ ಜೊತೆಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಕಪಲ್ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಹೀಗೆ ಇದು ಸ್ವಸ್ತಿಕ್ಸ್ ಘೀ ಅರ್ಪಿಸುವ ಕಪಲ್ಸ್ ಕಿಚನ್, ಕೋಪಾಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. You take care, bye bye.